ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಲ್ಲಿ ವಂದನೆಯನ್ನು ಮಾಡುತ್ತಾ ಅವರ ಸಮಕ್ಷಮದಲ್ಲಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಸುರಿಗೆ ನನಗೆ ವರ್ಷ 87 ಆಗಿದೆ. ಸ್ವಲ್ಪ ಮಾತಾಡುವಾಗ ಆಚೆ ಈಚೆ ಆಗ್ಬೋದು. ಬಹುಶಃ ತುಳುವಿಂದ ಮಾತಾಡಿದರೆ ಅದು ನನ್ನ ಮಾತೃಭಾಷೆ ಆಗಬಹುದಾದರೆ ತುಳುವಿಂದ 2 ಮಾತು ಮಾತಾಡ್ತೇನೆ. ಸರಿ ಅಲ್ವಾ? ದೀಪ ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮ ಅಂದರೆ ನಮ್ಮ ಮನಸ್ಸಿನಲ್ಲಿರುವಂಥ ಅಥವಾ ನಮಗೆ ಇಲ್ಲಿ ಸೇರಿದವರ ಒಂದು ವ್ಯವಸ್ಥೆಯನ್ನು, ಆ ಕತ್ತಲೆಯನ್ನು ಓಡಿಸಿ ಬೆಳಕಿಗೆ ಬರುವಂತಹ ಒಂದು ಪ್ರಯತ್ನ. ನಾವೇನೋ ಒಂದು ಕತ್ತಲೆಯಲ್ಲಿದ್ದೇವ ಅಥವಾ ಒಂದು ಮಾನಸಿಕವಾಗಿ ನಾವು ಕತ್ತಲೆಯಲ್ಲಿದ್ದೇವ ಅಥವಾ ಯಾವುದೇ ಒಂದು ಸಂಘಟನೆಯನ್ನು ಮುಂದೆ ತರಲಿಕ್ಕಾಗುವಂಥ ಒಂದು ಕತ್ತಲೆಯಲ್ಲಿ ಇರಬಹುದು. ಅಂಥದನ್ನು ಇವತ್ತು ಬೆಳಕಿಗೆ ಹಾಕುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸುರುಟೇನೆ ಪುತ್ತಿಲೆರೇನೆ ಬಗ್ಗೆ 2 ವಿಚಾರ ಪಾತೇರ್ಬೆ ಅನ್ನ ಕಾರ್ಯಕ್ರಮದ ಬಗ್ಗೆ ಇತ್ತೇನೆ ಪಾತೇರಿಯರು ಪುರ ಕೊಂಚಮೆ ಶನಿ ಪೂಜೆ ತಪ್ಪಗ ಅವಳ ಇನ್ನ ಗಲಾಟೆಗೆ ಆರೆ ದುಃಖ ತಪ್ತಾರೆ ಇಲ್ಲ ಇತ್ತೇರಿ ಶುರುವೇನ ಆರೇನ ಅನಿಯೇ ಗೊಲ್ಪು ಹೋತ ಆರಾಡ ಪಾತೇರ್ತೆ ಈಗ ಬಿಜೆಪಿಗೆ ಬರೋಡು ಗೊತ್ತಿಲ್ಲರೆ ಈರೇನು ಬಿಜೆಪಿ ಅಧ್ಯಕ್ಷ ಮಾಲ್ಪಣ ಅಂಚನ ಮಾಮಲ್ಲ ಜವಾಬ್ದಾರಿ ಎನ್ನಟ ಉಂಡು. ಒಂಜಿ ಪೊರ್ತುಡೆ ಬಿಜೆಪಿ ಅಧ್ಯಕ್ಷ ಉಂಡ ಪೇಪರ್ ತರ ರಂಜನ್ ಬರೆದಿತ್ತೇರಿ ಮುಗೇರೋಡಿ ಬಾಲಕೃಷ್ಣ ಇಳುಗೊಂಡ ಬಿಜೆಪಿ ಯಾರನ್ನ ಹಿಡಿತೋಡು ಭದ್ರಾವತಿ ಉಂಟು ಒಂದು ಪನ್ಪುಣ ಆ ಪಾತೆರದ ಮಿತ್ತ ಇನ್ನು ಏನು ಏನಂಬತ್ತೆ ಪುತ್ತಿಲೇರೆ ಪಾತೆರ ಬರೆದಿತ್ತೆ ಅಂಡ ಪಾರ್ಟಿದ ಹಿರಿಯಕ್ಕಲೆತ್ತಿದೆ ಅರೇನ ಅಧ್ಯಕ್ಷ ಮಲ್ಪಡೊಂದು ಅರನ ಸಮಕ್ಷಮ ಒಪ್ಪದೆ ವಾಯಿಸ್ವಿ ನೆನಪು 2025 ಬಹುಶಃ ಒಂಚೂರು ಹೆಂಗ ಅಂಚಿನ ಜಾತಿ ಪ್ಯಾರಲೆ ಹಿರಿಯಕ್ಕಲೆಲ್ಲ ತಂದುಕೊಡತ್ತೆ ಪ್ರತಿಷ್ಠೆರೇನೆ ಸಂಘದ ಜವಾಬ್ದಾರಿ ತಕ್ಕಲೇನೆ ದಯದ ಮಣ್ಣ ಅರ್ಧ ಕೆಪಾಸಿಟಿ ಅರ್ಧ ನೇತೃತ್ವಡು ಎಂಚ ದೇವದುರ್ಲಭ ಕಾರ್ಯಕರ್ತೆಯರು ಪೂರ ಸೇರುವೆರದು ಅನ್ಪುಣ ಆ ಒಂಜಿ ಪೂಜೆಯನ್ನು ತೂತು ಹೆಂಗ ಮನಸ್ಸಿಗೆ ಬೋತಿದ್ದೇನೆ ಮಾತ ಹಿರಿಯ ಕಲಿತ ಸಂಘದ ಕಲಿತ ಪೂರ ಪಾತೇರಿಯ ಪೂರ ಓಕೆ ಅಂಡಿ ಬಿಜೆಪಿ ಬರ್ಪಣ ಪಗೇರ ಅಧ್ಯಕ್ಷರಾದಿದ್ದೇರ ನಂತರ ಅಧ್ಯಕ್ಷರದ್ದು ಬರ್ಪಣ ಸಾರ್ವತ್ರಿಕ ರಾತ್ರಾತ್ರೆ ಒಂಜಿ 10 ಜನ ಪ್ರಮುಖರು ಪುತ್ತಿಲೇರಾಯರ ಬಲ್ಲಿ ಇದು ಪಂಪುಣ ಅಂಚಿನ ಒಂಜಿ ಸಂಘದ ಹಿರಿಯ ಕಲಿತ ಪೋತು ಪಂಡದು ಐನ ತಪ್ಪೇರಿ ಆನಿಡ್ತು ಇನಿ ಉಂಟಲ್ಲ ಬಹುಶಃ ಒಂಜಿದಿಗೆ ಒಳದುಂಬಳ ಏನು ಅರುಣ ಪುತ್ತಿಲೇರೇನೆ ದುಂಬುಕೊಂಡು ಹೊಡೋದು ಅನ್ಪುಣ ಪ್ರಯತ್ನನು ರಾಜಿ ಮಾಲ್ಪಡೋದು ಅನ್ಪುಣ ಪ್ರಯತ್ನನು ಸತತ ಪ್ರಯತ್ನ ಮಾಡ್ತಂತು ಇತ್ತೆಲ್ಲ ಒಳ್ಳೆ ಅಂಟ ದಾಯ್ತನ ಒಂಜಿ ಕತ್ತಲೆ ಆವರಿಸುವಂತುಂಟು ಅಣ್ಣ ಮಾಲಿಕೇಶ್ವರೇ ಆರೇನು ಕೊಲ್ಪು ಕೊಂಡ್ರು ಇರೋದು ಅನ್ಪುಣ ಒಂಜಿ MLA ಕ್ಯಾಂಡಿಡೇಟ್ ಆತ ಮೂಲು ಕುಲೆಗೋಡು ಆರ MLA ಆವಡೊಂದು ಬಂದ್ಕೊಂಡೊಂದು
ಅಪೇಕ್ಷೆ ಇದು ಇನ್ನು ಸತ್ಯಕ್ಕೆ ಕೆಳಗಡೆ ಪಣ್ಣದ ಅಂಡ ಆರೆಲ್ಲಿ ತಂದು ಕೊಡುತ್ತಿದ್ದೇನೆ ಏನೇ ಆ ಪ್ರೀತಿ ಶಾಶ್ವತ ಆರೊಟ್ಟಿಗೆ ಎಪ್ಪುಂಡು ಅಂಡ ಮೂಜಿ ಮುಖ್ಯ ಬೋರ್ಡ್ ಆಯ್ನವು ಇಂದು ಏನು ಅಧ್ಯಕ್ಷ ತಿಪ್ಪಣ ಏನು ತೆರಿಯಣ್ಣ ಒಂಜಿ ಪೊರ್ತೋಡು ನಿಖಲೆಡ ಪಣಪೆ ಬಿಜೆಪಿ ಪಣಪುಣಕ್ಲೆ ಪೋರ್ತೊಂದಿತ್ತೇರಿ ಇಲ್ಲಿ ಪಿದಾಯಿ ಮರಿಯರ ಗೊತ್ತಿದ್ದಿ ಬಹುಶಃ ಮಂಡ್ರಾಯಿನ ಗೊತ್ತಿಪ್ಪೋಡು ನಿಖಲೆಗೆ ಮೂಳು ಗೊತ್ತಿತ್ತು ಉಂಡ ಇದ್ಯ ಅಂಚೆನ ಸಂದರ್ಭೋಡು ಬಿಜೆಪಿ ಮನೆಯರ ಪೋರ್ತದೆ ಅಂತ ಆ ಪೊರ್ತೋಡು ಬಿಜೆಪಿ ಕಟ್ಟಣಕ್ಲೆ ಧೈರ್ಯ ಏನು ಹೋಯ್ತು ಅಂತ ಕೊಡುತ್ತೆ ದೇವರ ಮಾಲಿಂಗೇಶ್ವರ ದಯಟ್ಟು ಜುಗಲ್ ತಾವಟ್ಟು ಚಾಲೆಂಜ್ ಮಾಡ್ತಿದ್ದೆ ಜುಗಲ್ ತಾವಟ್ಟು ಕುಟ್ಲಾಡಪ್ಪ ಉಡುಪಿ ಜಿಲ್ಲೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಲ್ಲ ಒಂದೇ ಅಂತಿದ್ದೀನಿ ಡಿವಿಯರನ್ನು ಗೆಲ್ಪದ ಖಂಡಿತ ಸಿದ್ಧದ ಪುನಃ ಸಪದ ಮಾಡ್ತಿದ್ದೆ ಪಕ್ಷ ಬಂಗೇರ ಅಲ್ಪ ಪಗ ಇತ್ಯಾನದ ಅಣ್ಣ ಭಾಗ VS ಆಚಾರ್ಯ ರುಕ್ಮಯರು ಯಡಿಯೂರಪ್ಪರು ಧನಂಜಯರು ಮೆಕ್ಕಲಾಪುರ ಸಮಕ್ಷ ಮಾಡಿ ಚಾಲೆಂಜ್ ಮಾಡ್ತಿರ್ತಾರೆ ಅಡ್ಡ ಬಹುಶಃ ಮಾಲಿಂಗೇಶ್ವರೇ 4 ಓಟು ಗೆಲ್ಪಾತೆ ಡಿವಿಯರಿನ ಸುರುಕು ಕಡಪುಡಿಯರು ಬಹುಶಃ ಅವೊಂದು ಚರಿತ್ರ ತಿಪ್ಪು ಚರಿತ್ರ ಆತುಂಡು ಐದು ಮುಕ್ಕ ಬಿಜೆಪಿನ ನಮ್ಮ ಉಲ್ಪ ಕಳೆ ಉಂಟಿಗ ಹೊರ ಕಳೆ ಉಂಟ ಐಕ ಡಾಕ್ಟರ್ ಅನ್ನ ಬುಡೈತಿ ಮಲ್ಲಿಕಕ್ಕಣ ಉಂತಾಯ ಆರೆಲ್ಲ ಗೆಲ್ಪಾಯ ಅಂಡ ಇಂಥ ಸಂದಿಗ್ಧತೆ ಪೂರ ದೇವ ದುರ್ಲಭ ರಾಂಭಟ್ರ ಒಂಜಿ ಪಾತ್ರ ಬಂತನ ಉಂಡು ಎನ್ನ ರಾಜಕೀಯ ಗುರು ದಂಡ ವೆಂಕ ರಾಂಭಟ್ ಎನ್ನ ಇಲ್ಲ ಲಡ್ತೆ ಅಪಗತ ಜನಸಂಘ ಓಟು ಪಾಡ್ನೆ ಕೊಡತ್ತೆ ಲೆತ್ತಂತ ಕೊಡುತ್ತೋ ನಿಮ್ಮ ಸಂಬಂಧ ನಮಗೆ ಬೇಕು ಅಂತ ಬಂಡದೆ ಎನ್ನಡೆ ಆರೆ ಒಟ್ಟಿಗೆ ಅಂಚೆ ರಾಜಕೀಯ ಗುರು ರಾಂಭಟ್ರೆ ಆರೆ ಒಂಜಿ ಪಾತ್ರ ಬಣ್ಣರು ಉಪಾಧ್ಯಾಯರೆಲ್ಲ ಪೋಣಾಗ ಒರಿ ಸಭೆಟ್ಟು ಕೋಪೋಡು ರಾಂಭಟ್ರೆಲ್ಲ ಹಕ್ಕುತುಂತದ್ದು ಬಂತೇರಿ ಐದು ಬುಕ್ಕ ಇಂಕ ಕಾರ್ಯಕರ್ತೇರೆಂದು ಬಂದ್ಪುಣ ಅತಿ ಮುಖ್ಯ ರಾಂಭಟ್ರನ ಎದುರೇ ರಾಂಭಟ್ರು ಮಾಡ್ಲಿಕ್ಕೆ ನಾವು ಕಾರ್ಯಕರ್ತರು ಕೆಲಸ ಮಾಡಿ ರಾಂಭಟ್ರನ್ನು ಗೆಲ್ಲಿಸಿದ ಒಂದು ಓಪನ್ ಸಭೆಟ್ಟು ಅವು ಸತ್ಯ ತೋಚಿದ್ದೇನೆ ಆರೆಗಳ ತೋಚಿದ್ದೇನೆ ಎಂಕಲ ತೋಚಿದ್ದೇನೆ ಅಂಚೆಂದು ಮೂಜಿದೇನೆ ಪವಿತ್ರವಾಯಿನಿ ನಿಕ್ಲೆಗೆ ಪಂಡತೆ ಅವಕಾಶ ಕೊರನ ಪುತ್ತಿಲೇರಿಗೆ ನಿಕ್ಲೆ ಮಾತೆರಲ್ಲ ಎಂಕ ನಿಕ್ಲೆನ ಒಂಜಿ ತೂಪುಣ ಭಾಗ್ಯವನ್ನು ಒದಗಿಸದ ಕೊರನ ಮಾತೆರಗಳ ಧನ್ಯವಾದವನ್ನು ಅರ್ಪಿಸಬೆ ಮೂಜಿ ಮುಖ್ಯ ಬಡವಿನ ಕಾರ್ಯಕರ್ತೆರಿತ್ತಿನ ಲೀಡರ್ ಇಪ್ಪುವೆ ಕಮಾಂಡರ್ ಇಪ್ಪುವೆ ಐದು ತುಕ್ಕ ಕಾರ್ಯಾಲಯ ಹೊಸತ್ತು ಮಾಡ್ತೇವೆ ಕಾರ್ಯಾಲಯ ಇದ್ಯಣ್ಣ ಬರಿಯಾಗೊಂಜಿ ಇಲ್ಲಿ ಇದ್ಯಣ್ಣ ಆಗೊಂಜಿ ಆ ಸ್ಥಾನಮಾನ ತಿಕ್ಕುಜಿ ಮೂಜಿ ಕಾಪಣ್ಪೆ ಕಾರ್ಯಕರ್ತೆರೆ ದುಂಬುಕೆ ಎನ್ನ ತತ್ವ ಏನ್ ಅಧ್ಯಕ್ಷ ಅಧಿಪುಣಾಗ ಕಾರ್ಯಕರ್ತೆರೆ ಕಾರ್ಯಾಲಯ ಕಾಸು ಬಹುಶಃ ಕಾಸಿಗೆ ಕಾರ್ಯಕರ್ತೆಯರ್ನಕ್ಲೆ ಪೂರೈತೆ ಅನುದಾತೆ ಈ ಮೂಜಿ ಕಾರ್ಯ ಎಲ್ಲ ನೆರವೇರಿಸದೆ ಬರ್ಪುಣ ಅಂತ ಮಾಲಿಂಗೇಶ್ವರನ ನಮ್ಮ ಮಾತೆಲ್ಲ ಪ್ರಾರ್ಥನೆ ಮಾಡ್ತದೆ ಅರೇನು MLA ಕ್ಯಾಂಡಿಡೇಟ್ ಆವಡದು ಮಾತೆಲ್ಲ ಜನತೆ ಹೋಗ್ತದೆ ಆದ್ರೆ MLA ಆವಡದು ನಮ್ಮ ಮಾತೆಲ್ಲ ಪ್ರಾರ್ಥನೆ ಸಲ್ಲಿಸತ್ತೆ ಎಂಕ ಅವಕಾಶ ಕೊನೆಗೆ ಮಾತೆರಗಳ ಧನ್ಯವಾದ ಅರ್ಪಿಸತ್ತೆ ಮಾತೆರ ಮುಂತಾದಲೆ ಜೈ ಹಿಂದ್ ಜೈ ಕರ್ನಾಟಕ. ಅರುಣ್ ಕುಮಾರ್ ಪುತ್ತಿಲರವರ ಕಾರ್ಯಕರ್ತರೇ ಅವರ ಕಾಸು, ಕಾರ್ಯಕರ್ತರೇ ಅವರ ಶಕ್ತಿ, ಕಾರ್ಯಕರ್ತರೇ ಅವರ ಬೆನ್ನೆಲುಬು ಎನ್ನುವ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷರಾಗಿದ್ದುಕೊಂಡು ಹಿರಿಯರಾಗಿದ್ದುಕೊಂಡು ಅರುಣಣ್ಣನ ಏಳಿಗೆಗಾಗಿ ಸದಾ ಮಿಡಿಯುತ್ತಿರುವ ಒಂದು ಹಿರಿಯ ಜೀವ ಅಂತ ಹೇಳಿದ್ರೆ ತಪ್ಪಾಗಲಾರದು ಶ್ರೀಯುತ ಬಾಲಕೃಷ್ಣ ಮುಗಿರೋಡಿ ಸರ್ ಅವರು. ಸರ್, ತಮಗೆ ಅತ್ಯಂತ ಗೌರವದಿಂದ ಸೇರಿರುವ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ಜೊತೆ ಇನ್ನೋರ್ವ ಹಿರಿಯರಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು, ವಿಶ್ವ ಹಿಂದೂ ಪರಿಷತ್ತಿನ ನೂತನ ಕಟ್ಟಡ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಯು ಪೂವಪ್ಪರವರು. ಅವರ ಮಾರ್ಗದರ್ಶನದಲ್ಲಿ, ಅವರ ಮುಂದಾಳತ್ವದಲ್ಲಿ ಪುತ್ತೂರಿನಲ್ಲಿ ಅತ್ಯಂತ
ವೈಭವದ ಅತ್ಯಂತ ದೊಡ್ಡದಾದ ಒಂದು ವಿಶ್ವ ಹಿಂದೂ ಪರಿಷತ್ತಿನ ನೂತನ ಕಟ್ಟಡ ಲೋಕಾರ್ಪಣೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಈಗಾಗಲೇ ಗುದ್ದಲಿ ಪೂಜೆಯನ್ನ ಮಾಡಿದ್ದಾರೆ. ಇದಕ್ಕೆ ಅರುಣಣ್ಣನ ಆಶಯದಂತೆ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಎಲ್ಲರ ಸಹಕಾರದಿಂದ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಮೂಲಕ ಪ್ರಪ್ರಥಮವಾಗಿ ಈ ಕಾರ್ಯಾಲಯ ಉದ್ಘಾಟನೆಯ ವೇದಿಕೆಯಲ್ಲಿ ಅರುಣಣ್ಣನ ದಿವ್ಯ ಹಸ್ತದಿಂದ ಹಿರಿಯರಾಗಿರುವಂತಹ ಶ್ರೀಯುತ ಪೂವಪ್ಪರವರಿಗೆ ಈ ಕಟ್ಟಡ ನಿರ್ಮಾಣಕ್ಕೆ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನಿಂದ 1 ಲಕ್ಷದ ಚೆಕ್ ಅನ್ನ ಹಸ್ತಾಂತರ ಈ ಸುಸಂದರ್ಭದಲ್ಲಿ ಮಾಡಬೇಕಾಗಿ ನಮ್ಮೆಲ್ಲರ ನಾಯಕರಾಗಿರುತ್ತಾ ಶ್ರೀಯುತ ಅರುಣಣ್ಣನತ್ತ ಮತ್ತು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಮಹೇಂದ್ರ ವರ್ಮ ಅವರ ಸಮ್ಮುಖದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರ ಸಮ್ಮುಖದಲ್ಲಿ 1 ಲಕ್ಷ ರೂಪಾಯಿಗಳ ಚೆಕ್ ಅನ್ನ ಹಸ್ತಾಂತರ ಮಾಡ್ತಾ ಇದ್ದೇವೆ. ಈ ನೂತನ ಕಟ್ಟಡದ ಕಾರ್ಯಕೆಲಸಕ್ಕೆ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನಿಂದ ಒಂದು ಅಲಿಲು ಸೇವೆಯನ್ನ ನಾವು ಮಾಡಿದ್ದೇವೆ. ಈ ಅಲಿಲು ಸೇವೆಯನ್ನ ಸ್ವೀಕಾರ ಮಾಡಿರುವಂತಹ ಹಿರಿಯರಾಗಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕದ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀಯುತ ಪೂವಪ್ಪರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಪುತ್ತಿಲ ಪರಿವಾರದ ಅಭಿಮಾನಿಗಳು, ನಾನು ಪುತ್ತಿಲರ ಪರವಾಗಿ ಮಾತಾಡಬೇಕೆಂದರೆ ಪುತ್ತಿಲರನ್ನು ಭಜರಂಗ ದಳಕ್ಕೆ ತಂದವನೇ ಪ್ರಥಮವಾಗಿ ನಾನು ಕೆಲವು ಹಲವಾರು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ನನಗೆ ಮೇನ್ ಶಶಿಧರಿಂದಾಗಿ ಪುತ್ತಿಲರ ಪರಿಚಯ ಆಯಿತು. ಆಗ ಅವರು ಭಜರಂಗ ದಳದ ಸಂಚಾಲಕರಾಗಿದ್ದರು. ಆಗ ನನ್ನ ಹತ್ರ ಹೇಳಿದರು, ಅವರಿಗೆ ಸ್ವಲ್ಪ ನನಗೆ ಕಷ್ಟ ಆಗ್ತವೆ, ನಾನು ನಿಮಗೊಂದು ಜನ ಕೊಡ್ತೇನೆ ಅಂತ. ಹಾಗೆ ಅವರನ್ನು ಕರ್ಕೊಂಡು ಬಂದು ನನಗೆ ಈಗ ನಾವು ಮಾಡುವಂಥ ಕಟ್ಟಡ ಹಳೆ ಕಟ್ಟಡ ಇತ್ತು, ಆ ಕಟ್ಟಡದಲ್ಲಿ ಅವರನ್ನು ಕರ್ಕೊಂಡು ನನಗೆ ಪರಿಚಯ. ಅದರವರೆಗೆ ನನಗೆ ಗೊತ್ತಿಲ್ಲ ಯಾರು ಸಂಬಂಧಿಕರು ಎಂದು ಕೂಡ ಗೊತ್ತಿರಲಿಲ್ಲ. ಕಡೆ ಗೊತ್ತಾಯಿತು ಅವರು ಭಾಸ್ಕರಾಚಾರ್ಯರಿಂದ ಅವರ ಸಂಬಂಧ ಅಂತೇಳಿ ಆಗ ನನಗೆ ಗೊತ್ತಾಯಿತು. ಆಗ ಆ ಸಂದರ್ಭದಲ್ಲಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಬಜರಂಗ ದಳದ ಜಿಲ್ಲಾ ಸಂಚಾಲಕರಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಿದರು. ಕಡೆಗೆ ಏನೋ ಒಂದು ಸಮಸ್ಯೆಗಳು ಬಂತು. ಅವರು ಬಜರಂಗ ದಳವನ್ನು ಬಿಟ್ಟು ರಾಮಸೇನೆ ಕಡೆಗೆ ಮುತಾಲಿಕರಿದ್ದರು. ಮುತಾಲಿಕರಿಗೂ ಸ್ವಲ್ಪ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಸ್ವಲ್ಪ ಸಮಸ್ಯೆಗಳು ಬಂದು ಅವರು ಮುತಾಲಿಕರನ್ನು ವಿಶ್ವ ಹಿಂದೂ ಪರಿಷತ್ತು ಬಿಡಬೇಕಾಯಿತು. ಆ ಸಂದರ್ಭದಲ್ಲಿ ಪ್ರವೀಣ್ ವಾಲ್ಕೆ, ಅರುಣ ಪುತ್ತಿಲರವರು, ಕೆಲವರು ಜನ ಪ್ರಸಾದ್ ಅತ್ತಾವರ ಇಂಥವರು ರಾಮಸೇನೆಗೆ ಹೋದರು. ಅದರ ನಂತರ ಕೆಲವು ಕಾರ್ಯಕ್ರಮ ಆಯಿತು, ನಿಮಗೆಲ್ಲ ಗೊತ್ತುಂಟು, ಶನಿ ಪೂಜೆ ಇಂಥೆಲ್ಲ ವ್ಯವಸ್ಥೆಗಳಾಯಿತು. ಅದರ ನಂತರ ಅವರು ಇದ್ದರು. ಅದರ ನಂತರ ಅವರು ಕಡೆಗೆ BJPಯ ಅಧ್ಯಕ್ಷರಾಗಿ ಮಾಡಬೇಕೆಂಬಂಥ ಪ್ರಯತ್ನಗಳು ಕೂಡ ನಡೆಯಿತು. ಹಾಗೆ ನಾನು ಅವರಿಗೆ ಹೇಳಿದೆ, ನೀವು BJPಯ ಕಾರ್ಯದರ್ಶಿಗಳಾಗಿ ಎಂದು ಕೂಡ ಒಂದು ಮಾತು ಹೇಳಿದರೆ ಅದು ಅವರು ಒಪ್ಪಲಿಲ್ಲ. ನನಗೆ ಅಧ್ಯಕ್ಷರಾಗಬೇಕೆಂದು ಅವರು ಹೇಳಿದರು. ಹಾಗೆ ಅಧ್ಯಕ್ಷ ಸ್ಥಾನವನ್ನು ಮುಗುರೋಡಿಯ ಪ್ರಯತ್ನದಲ್ಲಿ ಕೂಡ ಅದು ನಡೀಲಿಲ್ಲ. ನನಗೆ ಗೊತ್ತು, ಮುಗುರೋಡಿಯವರು ಹೇಳಿದ್ರು ಕೂಡ ಅದಕ್ಕೆ ಯಾರೆಲ್ಲ ಅಡ್ಡಕಾಲಿಟ್ಟಿದ್ದಾರೆ ಎಂಬುದನ್ನು ಕೂಡ ನನಗೆ ಗೊತ್ತಿದೆ. ನಾನು ಅವರಿಗೆ ಹೇಳಿದ್ದೆ, ನೀವು ಅಧ್ಯಕ್ಷರಾಗೋದು ಬೇಡ, ಇನ್ನು ಮುಂದಕ್ಕೆ ಅಧ್ಯಕ್ಷರಾಗಿ ನೀವು ಪ್ರಧಾನ ಕಾರ್ಯದರ್ಶಿ ಆಗಿ ಎಂದು ಕೂಡ ನಾನು ಅವರಿಗೆ ಮಾತನ್ನು ಹೇಳಿದ್ದೆ. ಆದರೆ ಅವರು ಅದನ್ನು ಒಪ್ಪಿಕೊಳ್ಳಿಲ್ಲ. ಅವರು ಮತ್ತೆ ಬೇರೆ ಬೇರೆ ಸಂಘಟನೆಗಳು ಮಾಡಿಕೊಂಡು ಕಡೆಗೆ BJPಯಿಂದ ಅವರನ್ನು ಉಪಾಧ್ಯಕ್ಷ ಸ್ಥಾನ ಕೊಡುವುದರಲ್ಲಿ ಕೂಡ ಮಾತುಕತೆಗಳನ್ನು ಮಾಡಿದರು. ಅದು ಕೂಡ ಅವರಿಗೆ ಸಿಗಲಿಲ್ಲ. ಕಡೆಗೆ ಅವರು ಪಕ್ಷಾತೀತವಾಗಿ ಓಟಿಗೆ ನಿಲ್ಲುವಂಥ ಸಂದರ್ಭಗಳು ಬಂತು. ಅದು ನಿಮ್ಗೆ ಗೊತ್ತಿರ್ಬೋದು, ಏನೆಲ್ಲ ಕಾರ್ಯಕ್ರಮ ಆಗಿದೆ, ಏನಾಗಿದೆ ಎಂಬುದನ್ನು ನಾನು ವಿವರಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ಈಗ ಅವರು ಅದರ ನಂತರ ಒಂದು ಪುತ್ತಿಲ ಪರಿವಾರ ಟ್ರಸ್ಟ್ ಅಂತೇಳಿ ಮಾಡಿದ್ದಾರೆ. ನಾನು ಅವರಿಗೆ ಒಂದು ಒಳ್ಳೆಯ ಅಭಿಮಾನದಿಂದ ಹೇಳೋದೇನೆಂದರೆ, ಇಂಥ ಪುತ್ತಿಲ ಪರಿವಾರ ಟ್ರಸ್ಟಿನಿಂದ ಹಿಂದೂಗಳಿಗೆ ಬೇಕಾದಂಥ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ನನ್ನ ಒಂದು ವಿಷಯ ಅಂತೇಳಿ, ನಾನೀಗ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ್ಯ ಉಪಾಧ್ಯಕ್ಷನಾಗಿದ್ದೇನೆ. ನಾನು ಈ ಕಾರ್ಯಕ್ರಮ ಬರುವುದಕ್ಕೆ ನನಗೆ ಕೆಲವರು ಅದಕ್ಕೆ ಸ್ವಲ್ಪ ಅಡ್ಡಿಗಳಿರ್ಬೋದು. ಆದರೆ ನಾನು ಅದನ್ನು ಯಾವುದನ್ನು ಆಲೋಚನೆ ಮಾಡುವುದು. ಏಕೆಂದರೆ ಹಿಂದೂಗಳ ರಕ್ಷಣೆ ಬೇಕಾಗಿ, ಹಿಂದುತ್ವಕ್ಕೆ ಬೇಕಾಗಿ ಯಾರು ದುಡಿಯುತ್ತಾರೆ ಅವರೊಟ್ಟಿಗೆ ನಾನು ಕೂಡ ಇದ್ದೇನೆ. ಯಾವ ಪಕ್ಷವಾಗಲಿ ಹಿಂದೂಗಳ ನಮ್ಮ ಸಂದೇಶವನ್ನು ಒಪ್ಪಿಕೊಂಡು, ಹಿಂದುತ್ವವನ್ನು ಒಪ್ಪಿಕೊಂಡು ಯಾರು ಬರ್ತಾರೆ ಅವರನ್ನು ನಾವು ತೆಕ್ಕೊಳ್ಳಿಕ್ಕಿದ್ದೇವೆ. ನನಗೆ ಮೇಲಿಂದ ನಮಗೆ ಆದೇಶ ಉಂಟು. ನಮಗೆ ರಾಜಕೀಯ ಇಲ್ಲ. ರಾಜ್ಯಕ್ಕೆ ಮತ್ತೆ ಅವರವರ ರಾಜಕೀಯ ರಾಜಕೀಯವನ್ನು ಬೇಕೆಂಬಂಥ ದೃಷ್ಟಿಯಲ್ಲಿ ಆ ರಾಜಕೀಯವನ್ನು ನಾವು ಮಾಡ್ತಾ ಇದ್ದೇವೆ. ಆದರೆ ಹಿಂದುತ್ವಕ್ಕೆ ಪರವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅಂಥವರು ಹಿಂದೂಗಳಾಗಿ ಹುಟ್ಟಿರಬೇಕು. ಹಾಗೆ ಪುತ್ತಿಲರವರು ಹಿಂದುತ್ವಕ್ಕೆ ಬೇಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಶ್ರೀನಿವಾಸ್ ಕಲ್ಯಾಣ ಎಂಬಂಥ 2 ಕಾರ್ಯಕ್ರಮ ಮಾಡಿದರು, ಒಳ್ಳೆಯ ಕೆಲಸಗಳನ್ನು ಮಾಡಿದರು. ಅದೇ ರೀತಿಯಲ್ಲಿ ಈ ಸಲ ಅವರು 100 ಸಾಮೂಹಿಕ ಮದುವೆಗಳನ್ನು ಮಾಡಬೇಕಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಶ್ರೀನಿವಾಸ್ ಕಲ್ಯಾಣ ಮಾಡಬೇಕೆಂಬಂಥ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅಂಥ ಒಳ್ಳೆಯ ಕೆಲಸಗಳು ಮಾಡುವಾಗ
ನಾವು ಅವರಿಗೆ ಸಹಕಾರ ಕೊಡಬೇಕು. ಯಾಕಂದರೆ ಮುಗುರೋಡಿಯವರು ಬಂದದ್ದು ಕೂಡ ಸ್ವಲ್ಪ ಅವರು BJPಯ ಅಧ್ಯಕ್ಷರಾಗಿದ್ದವರು. ನಾನು BJPಯ 87ರಲ್ಲಿ BJPಯ ನಗರ ಸಮಿತಿ ಅಧ್ಯಕ್ಷನಾಗಿದ್ದವರು. DV ಸದಾನಂದರು ಓಟಿಗೆ ನಿಲ್ಲುವಾಗ ನಾನು ಅಧ್ಯಕ್ಷನಾಗಿದ್ದುಕೊಂಡೇ ಅವರ ಒಟ್ಟಿಗೆ ಕೆಲಸ ಮಾಡಿದವರನ್ನು. ಒಂದು ಸಲ ವಿಶ್ವ ಪರಿಷತ್ತನ್ನು ಬಿಟ್ಟು ಪುನಃ ರಾಜಕೀಯಕ್ಕೆ ಹೋದೆ. ಅಂದರೆ ನಾನು ಪುನಃ ರಾಜಕೀಯಗಳಿದ್ದು ನೀವು ರಾಜಕೀಯಕ್ಕೆ ಬರಬೇಕಂತೇಳಿ ಆಗ ರಾಜ್ಯಕ್ಕೆ ಹೋಗಿ BJPಯ ಅಧ್ಯಕ್ಷನಾದೆ. ಅದನಂತರ ನನಗೆ ಅದನಂತರ ಪುರಸಭೆಯ ಸದಸ್ಯನ ಕೂಡ ಆಗಿದ್ದೆ. ಆದರೆ ನನಗೆ ಹಿಂದುತ್ವದ ಕೆಲಸ ಮಾಡುವಷ್ಟು ಒಂದು ಮನಸ್ಸು ಈ ರಾಜಕೀಯದಲ್ಲಿ ಬಾರದ ಕಾರಣ ಪುನಃ ನಾನು ಹಿಂದುತ್ವದ ಪರವಾಗಿ ವಿಶ್ವ ಪರಿಷತ್ತಿಗೆ ಪುನಃ ಸೇರಿಕೊಂಡು ಕೆಲಸವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಕೂಡ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ನನಗೆ ಪುತ್ತೂರಿನಲ್ಲಿ ಒಂದು 40 ಸೆನ್ಸ್ ಜಾಗ 50 ಸೆನ್ಸ್ ಜಾಗ ಉಂಟು. ವಿಶ್ವ ಪರಿಷತ್ತಿಗೆ ನಾವು ಮೊದಲು ತೆಗೆದಿಟ್ಟಂಥ ಸ್ಥಳ. ಆ ಸ್ಥಳದಲ್ಲಿ ಒಂದು ಒಳ್ಳೆಯ ಕಟ್ಟಡವನ್ನು ಮಾಡಬೇಕೆಂಬಂಥ ಒಂದು ದೃಷ್ಟಿಯಿಂದ ನಾವು ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. 3,25,00,000ಕ್ಕೆ ಅದನ್ನು ನಾವು ಟೆಂಡರ್ ಕೊಟ್ಟಿದ್ದೇವೆ. ಟೆಂಡರ್ನವರು ಸ್ವಲ್ಪ ನಮಗೆ ಸಮಸ್ಯೆಗಳು ಉಂಟು ಮಾಡಿದ ಕಾರಣ ಆ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಆಗ್ತಾ ಉಂಟು. ಅವರಿಗೆ ಮೊನ್ನೆ ಅವರಿಗೆ ಹೇಳಿದೆ, ನಿಮ್ಮ ಕೆಲಸ ಮಾಡಲಿಕ್ಕಾಗಲಿ ಬಿಟ್ಟು ಬಿಡಿ, ನಾವು ಬೇರೆಯವರಿಗೆ ಕೊಡ್ತೇವೆ. ಈಗ ಅವರು ಪುನಃ ಕೆಲಸ ಪ್ರಾರಂಭ ಮಾಡಿದ್ದಾರೆ. 3,25,00,000 ಕೊಟ್ಟಿದ್ದಾರೆ. ನನಗೆ ಅಂದರೆ ನನ್ನ ಈ ಪ್ರಾಯದಲ್ಲಿ ನಾನು ಆ ಸ್ಥಳವನ್ನು ವಿಶ್ವ ಪರಿಷತ್ತಿನ ಕರ್ನಾಟಕ ಟ್ರಸ್ಟಿಗೆ ಕೊಟ್ಟಿದ್ದೇನೆ. ಯಾಕೆಂದರೆ ನಮ್ಮೊಂದು ಹಿಂದೂ ಕಲ್ಯಾಣ ಪ್ರತಿಷ್ಠಾನ ಎಂಬಂಥ ಒಂದು ಟ್ರಸ್ಟ್ನಲ್ಲಿದ್ದಂಥ ಜಾಗೆ ಅದು ಬೇರೆ ಯಾರಿಗೂ ಹೋಗುವುದು ಬೇಡ, ವಿಶ್ವ ಪರಿಷತ್ತಿಗೆ ಇರಬೇಕೆಂದರೆ ಅದಕ್ಕೆ ನಾನು ಕೊಟ್ಟಿದ್ದೇನೆ. ಅದೇ ಪ್ರಕಾರ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ನಾವು ಎಲ್ಲರ ಹತ್ರ ಕೇಳ್ತಾ ಇದ್ದೇವೆ ನಮಗೆ ಸಹಕಾರ ಕೊಡಬೇಕಂತೇಳಿ. ಹಾಗೆ ಹುಟ್ಟಿನ ಪರಿವಾರದವರು ಆವತ್ತು ಬಂದಾಗ ನನಗೆ ಹೇಳಿದರು ನಾವು 1 ಲಕ್ಷ ಕೊಡ್ತೇವೆ ಅಂತ. ಅದಕ್ಕೆ ನಾನು ಅವರಿಗೆ ಇವತ್ತು ಹೇಳಿದೆ, ನಿಮ್ಮ ಕಟ್ಟಡ ಉದ್ಘಾಟನೆ ಆಗ್ತಾ ಉಂಟು, ಅದೇ ದಿವಸ ನೀವು ಆ ಚೆಕ್ಕನ್ನು ಕೊಡಿ ಅಂತ. ಹಾಗೆ ಇವತ್ತು ಕೊಟ್ಟಿದ್ದಾರೆ. ಹುಟ್ಟಿನ ಪರಿವಾರದವರು ಹಿಂದುತ್ವಕ್ಕೆ ಬೇಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ನಾವೆಲ್ಲರೂ ಅವರಿಗೆ ಸಹಕಾರ ಕೊಡಬೇಕು. ಏಕೆಂದರೆ ಕೆಲವರು ಹೇಳ್ಬೋದು ಅವರನ್ನು BJPಗೆ ತಗೊಂಡಾಗಿದೆ. ಕರ್ನಾಟಕದಲ್ಲಿ BJPಯ ಪಕ್ಷ ಸದಸ್ಯರಾಗಿದ್ದಾರೆ, ಮತ್ತೆ ನಾವು ಏಕೆ ಅವರಿಗೆ ಗಲಾಟೆ ಮಾಡೋದು? BJP ಅಲ್ಲ ಅಂತ ಏಕೆ ಹೇಳ್ತೀರಿ? ಕರ್ನಾಟಕ ಪ್ರಾಂತ್ಯದಲ್ಲಿ BJPಗೆ ಅವನು ತಗೊಂಡು BJPಯ ಸದಸ್ಯರಾಗಿ ನೇಮಕ ಆಗಿದೆ. ಜಿಲ್ಲೆಯಲ್ಲಿ BJP ಜಿಲ್ಲಾ ಕಮಿಟಿಯಿಂದ BJPಯಲ್ಲಿಗೆ ಬರಮಾಡಿಕೊಂಡಿದ್ದಾರೆ. ಇವತ್ತು ಅವರು BJP ಅಲ್ಲ ಅಂತ ಹೇಳಿದ್ದಕ್ಕೆ ನಾನು ಅದನ್ನು ಒಪ್ಪಿದ್ದಾರೆ. ಯಾಕಂದರೆ ನಾನು 1961ನೇ ಇಸವಿಯಿಂದಲೇ ಜನಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡಿದ. ನಾನು 15ನೇ ವರ್ಷ ಪ್ರಾಯದಲ್ಲಿ ನಾನು ಕೆಲಸ ಮಾಡಿ, ನನ್ನ ಸ್ವಂತವರು ಮಂಜೇಶ್ವರ, ಅಲ್ಲಿ ಕೆಲಸ ಮಾಡಿ ಮತ್ತೆ ಪುತ್ತೂರು ಬಂಟ್ವಾಳದಲ್ಲಿ 3 ವರ್ಷ ಕೆಲಸ ಮಾಡಿ 73ರಲ್ಲಿ ಪುತ್ತೂರಿಗೆ ಬಂದೆ. ತುಂಗಪ್ಪ ಬಂಗಾರದೆಲ್ಲ ಅಲ್ಲಿಯೇ ಬಂಟ್ವಾಳದವರು. ಆಗ ಯಾರೆಲ್ಲ ಇದ್ದರು, ಶಿವರಾಯರು ಓಟಿಗೆ ನಿಂತಿದ್ದರು. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಬಂಟ್ವಾಳದಲ್ಲಿದ್ದೆ. ಆಗಾಗ ಮಾಡಿದಂಥ ರೂಪಾಯಿ ಪೂಜಾರಿ ಅವರು ಓಟಿಗೆ ನಿಂತಿದ್ದರು. ಹಾಗೆಲ್ಲ ನಾವು ಕೆಲಸ ಮಾಡಿದವರು. ಮತ್ತು ಪುತ್ತೂರಿನಲ್ಲಿ ಬಂದು ನಾನು ರಾಜ್ಯಕ್ಕೆ ಬೇಡ ಹಿಂದುತ್ವದ ಆಧಾರವಾಗಿ ಕೆಲಸ ಮಾಡಬೇಕೆಂದು ಮಾಡ್ತಾ ಇದ್ದೇನೆ. ಇವತ್ತು ಆ ಕೆಲಸಕ್ಕೆ ಎಲ್ಲರೂ ಸಹಕಾರವನ್ನು ಕೊಡಿ. ಹಾಗೆ ಪುತ್ತಿನ ಪರಿವಾರದವರು ಹಿಂದುತ್ವಕ್ಕೆ ಬೇಕಾಗಿ ಕೆಲಸ ಮಾಡುವಂಥ ಕೆಲಸಗಳಿಗೆ ಹಿಂದೂಗಳೆಲ್ಲ ಒಟ್ಟು ಸೇರಿ ಅವರಿಗೂ ಸಹಕಾರ ಕೊಟ್ಟು ಈ ಕೆಲಸಗಳು ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಎಂಬಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿತಾ ಇದ್ದೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾಗಿದ್ದುಕೊಂಡು ಸಂಘಟನೆಯನ್ನ ರಕ್ತಘಾತಕವಾಗಿ ಬೆಳೆಸಿಕೊಂಡಿರುವವರು ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀಯುತ ಯು ಪೂವಪ್ಪರವರು. ಅವರು ನನ್ನನ್ನು ಸಂಘಟನೆಗೆ ಸೇರಿಸುವಲ್ಲಿಂದ ಹಿಡಿದು ಇದುವರೆಗೆ ಕೂಡ ಅವರ ಜೊತೆಯಲ್ಲಿ ಸಹಕಾರ ನೀಡ್ತಿರುವವರು. ಸರ್, ತಮ್ಮ ಇರುವಿಕೆ ಮತ್ತು ತಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತಾ ನಮ್ಮನ್ನ ಉದ್ದೇಶಿಸಿ ಮಾತಾಡಿದಿರಿ, ಆಶೀರ್ವಚನ ನೀಡಿದಿರಿ. ನಿಮ್ಮ ಆಶೀರ್ವಾದದಿಂದ ಹರನಣ್ಣನ ಭವಿಷ್ಯ ಇನ್ನಷ್ಟು ಉತ್ತಮವಾದ ಎತ್ತರಕ್ಕೆ ಏರಲಿ ಎನ್ನುವ ಆಶಯದೊಂದಿಗೆ ನಿಮ್ಮ ಈ ಮಾತುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ಜೊತೆ ಮುಂದಿನ ನವೆಂಬರ್ನಲ್ಲಿ ನಡೆಯಲಿರುವ 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಅಧಿಕೃತ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿರುವಂಥ ಶ್ರೀಯುತ ತುಂಗಪ್ಪ ಬಂಗೇರರವರು ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ, ಅದರ ಜೊತೆಗೆ ಸಾಮೂಹಿಕ ವಿವಾಹದ ಮಹತ್ವ, 500 ಉಚಿತ ಜೋಡಿಗಳಿಗೆ ಸಾಮೂಹಿಕ ವಿವಾಹ ಮಾಡಿದ ಹೆಗ್ಗಳಿಕೆ ಇವರದು. ಇದರ ಬಗ್ಗೆ ಒಂದೆರಡು ಮಾತುಗಳಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಪುತ್ತಿಲ ಪರಿವಾರದ ಟ್ರಸ್ಟದ ವತಿಯಿಂದ ನಡಪಂಚಿತನ ಯೋಜನೆ ಅಕ್ಲನ ಆಶೀರ್ವಾದದ ಪರಿಣಾಮ ಬಹುಶಃ ಈ ಪುತ್ತೂರು ಬಲಿಷ್ಠ BJP ಖುಷಿಕರು ಆಡ ತುಂಗ ಬಂಗೇರಲ್ಲ ಅಂತೀನಿ. ಬಾರಿ ಹೋಟೆಲ್ ಗ್ಲಾಸ್ ಸಿಕ್ಕಿದ್ದು, ದಿನಕ್ಕೆ 2,000 ಬೀಡಿ ಕಟ್ಟಿದ್ದು ಜೀವನವಂತನ ಈ ತುಂಗ ಬಂಗೇರ. ಯಾನ್ ಬಂಟಾಳ ಕ್ಷೇತ್ರ ಯಾನ್ ಪಾರ್ಟಿ ಕಟ್ಟಿನ ಎಂಟು ಜಿಯಾಣನೇ ಯಾನ್ ತುಂಬ 2 ಕ್ಷೇತ್ರ ಇತ್ತು. ವಿಟ್ಲ ಇಂಜಿದು ಬಂಟು ನಮ್ಮನಗ ಪೂವಪ್ಪನ್ನೇ ಸಂಘ ಪರಿವಾರಡಿರ್ತದೆ. ಆ BJP ಇಟ್ಲಿರ್ತದೆ. ಬಾಲಕೃಷ್ಣ ಬಾರಿ ರೋಟಿ ಬರೋರು ಹೋಯ್ತ ಪುತ್ತಿಲ ನಿಂಗೆ ಮಾತ್ರ ಒಂಜಿ ವಾರಟಂದು ಒಂಜಿ ದುಂಬು
ಸಾರಥ್ಯ ಆದಿತ್ತು. ಬಹುಶಃ ಆ ಸಾರಥ್ಯ ಬಹುಶಃ ದೇವ್ರ ಮೆಚ್ಚಕ್ಕೆ ಕೆಲಸ ಮಾಡ್ತೋದ್ರಿ ಅವನಿಗೆ ಮೆಚ್ಚುಗಾಗಿ ಬರ್ತಾವ ಗೊತ್ತಿಲ್ಲ. ಸಮಾಜ ಸೇವೆ ಆತ ಏರಿಗಳ ಮನಪರ ಆಪ್ತು ಅದೇ ದುಡ್ಡು ಇತ್ತಂದ್ರೆ ಏರಿಗಳ ಮನಪರ ಸಾಯ್ತೀನಿ ತುಂಗ ಬಂಗಿರಿ 500 ಜೋಡಿ ಮಾಡ್ಕೊಂಡು ನಾನು ಮದ್ವೆ ಅನ್ಕೊಂಡು ದೇವರ ಲೆಕ್ಕಂದಿನ ಆಶೀರ್ವಾದ ಹಿರಿಯಕ್ಲ ಆಶೀರ್ವಾದ ತುಂಗ ಬಂಗಿರಿ 8 ಜೋಡಿ ಆರಾಣ ಸುಲಭಜಿ ಸಾಮೂಹಿಕ ಮಧ್ಯಾಹ್ನ ಸುಲಭ ಅಯ್ಯೋ ಅಕ್ಕನ ಪತ್ರ ಅಯ್ಯೋ ಕೇರಿ ಕನ್ನಡಿ ಬಿಡಿದ ಲಡಾಯಿ ಸಾಕು ಸಾಕ ಬೋಟಿಗೆ ಮತ್ತೆ ಇಲ್ಲ ಹಂಚಿತ್ರ ಪರಿಸ್ಥಿತಿ ಆಟ ತುಂಬ ಹೋಗ್ತಾರೆ ಅಂತ ಅವು ಮೆಚ್ಚು ನನ್ನ ಗಂಡಸ್ತಿಗೆ ಐಕ ಅವು ಮೆಚ್ಚಿ 100 ಜೋಡಿ ಮಾಡ್ಕೊಡು ಸ್ವಾಮಿ ನಾನು ಭಾರಿ ಬೆಲ್ಲ ಮಾಡ್ತಾನೆ ಅವನಿಗೆ 25,000 ಜನ ಸೇರ್ಸೋದು ಆರೋಗ್ಯ ಮೇಳ ಮಂತೆ ಮೂಜಿಜ್ಜಿ ನೋಟು 25,000 ಜನ. ಡಾಕ್ಟರ್ ದುರ್ಗಾಪ್ರಸಾದ್ ಮಾತಾಡ್ಕೊಂಡು ಸುಮಾರು 15 ವರ್ಷ ತುಂಬ 20 ವರ್ಷ ಸಾಮೂಹಿಕ ಮಧ್ಯಾಹ್ನ 15 ವರ್ಷ 17 ವರ್ಷ ಸುರುತು ಜೋಡಿದ್ದು ಅಲ್ಪ ಜೋಡಿದ್ದು ಅక్కడ ಪರಿಷ್ಠ ಜಾತಿ ಜನಾಂಗಲ್ಲ 50,000 ಬದ್ರಲ್ಲ ಬರ್ತಾವ ದುಡ್ಡು ದೊಟ್ಟಿಗೆ ಲಡಾಯಿ ಭಾರಿ ಬದಲ ಆಗ ಇವತ್ತು ತೃಪ್ತಿ ಉಂಟು. ಬರೀ 1 ಕೋಟಿದ ಇಲ್ಲು ಕಟ್ಟಿ ಸಾಮೂಹಿಕ ಮಧ್ಯಮೆ ಆನಂದ ಪೂಜಾರಿ ಬಂದ್ಬಿಟ್ಟೆ ಆಳದಂಗಡಿದೆ 1 ಕೋಟಿದ ಇಲ್ಲು ಕಟ್ಟಿ ಇಲ್ಲು ಮಧ್ಯಮೆ ಆತು ಆ ಸಾಮೂಹಿಕ ಮಧ್ಯಮೆ ಏನು ಮಾಡಿದಾನೆ ಇಲ್ಲ ಅಲ್ಬೋದು ಡಿನ್ನರ್ ಅಂತ ದುಡ್ಡು ಕೊಟ್ಟು 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟುಂಟು ಆ ದುಡ್ಡು ಜೋಡಣ ಮತ್ತೆ 1 ಕಾರ್ದಿತ್ತು ಆ ಕಾರ್ದಿತ್ತು 10 ಕಾರ್ದು ದಣಿಯಾಗಿ ದುಬೈಗೆ ಹೋಗಿ 1 ಕೋಟಿದ ಇಲ್ಲು ಕಟ್ಟಿ ಸ್ವಾಮಿ ಜನಕ್ಲೇಟ ಆಡಂಬರ ಮದುವೆ ಇನ್ನೇನು ಮುತ್ತೋಡ್ಕೊಂಡು ನಾನು ಜರ್ತದೆ ನಾನು ಭಾರಿ ಗೌಜಿ ಮದ್ಮೇನೆ ಭಾರಿ ಅಲ್ಲೇ ಇಂಗ್ಲೀಷ್ ಶ್ರೀನಿವಾಸಲ್ಲಿ ಎನ್ನ ಸಂಬಂಧ ಭಾರಿ ಗೌಜಿ ಮದ್ವೆ ಅಪ್ಪ ದೇವರ್ಷ ನಾನು 82 ಮುಟ್ಟ ದಾವಣಗೆರೆ ಇಡ್ತೀನಿ ಅವಳು ಶಾಖೆ ಬಂದ ಆ ಪ್ರಭಾ ಶಾಖೆ ಯಾನೇ ಬಂದ ದಾವಣಗೆರೆ ಪಂಪ ಬದಿನ ಕಾಲ ಅಪ್ಪನಾಗ ಅದೇ ಅವಳು ದಾವಣಗೆರೆ ಇಡ್ತೀನಿ ಹೋಟೆಲ್ ಅಲ್ತದ್ದು ಬತ್ತೆ ಇಡೇ ಬರ್ತೀನಿ ಮಧ್ಯಮೆ ಗೌಜಿ ಭಾರಿ ಸ್ಟೈಲ್ ಅಪ್ಪನಾಗ ಗೋಡ್ ತಾತ ಜವಳಿ ಗಮ್ಮತ್ ಬಂತೆ ಮುಕ್ಕ ಬಡಿದಿನ ಕರಿಬೇಣಿ ಸಮೇತ ಆಡೋದು ಬಯಕೆ ತಾನೆ ಎನ್ನ ಬಡಿದಿನ ಕರಿಬೇಣಿ ಬಾಟ್ಲಿ ಪರಿಸ್ಥಿತಿ ಆಯ್ತಣ್ಣ ಅಚ್ಚಿತ್ತ ಕಷ್ಟ ಬರ್ತೀನಿ ಅಪ್ಪನ ಕಣ್ಣೀರು ಬರ್ತೀನಿ ಎನ್ನ ಬಡಿದಿನ ಪುನಃ ಅವೇ ರೀತಿ ಇಟ್ಕೊಂಡಿದ್ದ ಮತ್ತು ಕಡ ನೀಗ್ತಿದ್ದೆ ಆಡವು ಈ ಸ್ಥಿತಿ ನಿರ್ಮಾಣ ಅವರ ಬನ್ನಿ ಆಯ್ತು ನಮ್ಮ ಅಂತೆ ಆರಾಮ ಆಡಂಬರ ಇದ್ದಂತೆ ಸಾಮೂಹಿಕ ಒತ್ತು ಮದುವೆಗೆ ಒತ್ತು ಕೊಟ್ಟು ಬಂದು ಇರೋದೈತು ಬಂದು ನಾನು ಒತ್ತು ಕೊರಿಯೇ ಬಹುಶಃ ಎಷ್ಟೇ ಕೆಲವೊಂದು ಜೋಡಿ ಅಂತೂ ಬುದ್ಧಿಲಿ ಇಂತ ಜೋಡಿನಂತೂ ಭಾರಿ ಅಭಿಪ್ರಾಯ ಆಗಲೇ ಹೆಣ್ಣು ಬಂದಾಗ ಅನ್ನ ನಮಗೆ ಬಾಲೆ ಯಾರು ಸಾಮೂಹಿಕ ಮಧ್ಯೆ ಅನ್ನ ತೃಪ್ತಿ ಕೊಟ್ಟು ಮನಸ್ಸು ತೃಪ್ತಿ ಕೊಟ್ಟು ಇಡೀ ಜಿಲ್ಲೆದ ನಮ್ಮ ಜಿಲ್ಲೆದಾಗಲಿಗೆ ಮಾತ್ರ ಮದುವೆ ಆಗ್ತದೆ ಘಟದಾಗಲೇ ಮಾಡ್ತೀವಿ ಅಂಚಾದ ಇನ್ನೇ ಅರುಣನ್ನೇ ಭಾರಿ ಖುಷಿ ಜೊತೆಗೆ ಇದು ಮಾತೆಲ್ಲ ಸಾಕಾರಗಳು ಬೋರಿಯಲ್ಲಿ 1 ಜೋಡಿ ತಯಾರು ಮಾಡಿ ಮಾತೆಲ್ಲ 1 ಜೋಡಿ ಇದು ಮಾಡ್ತಾರೆ ಏನೇನು ನಾಳೆ ಇನ್ನು ಇದ್ದೀನಿ ನಮ್ಮ ಮನಸ್ಸು ಮಾಡ್ತಲ್ಲ ಎಂತೆಲ್ಲ ಯಾನೇ ಸಾಕ್ಷಿ ನಮ್ಮ ಧೈರ್ಯ ಮನಸ್ಸು ಎಟ್ಟ ಮನಸ್ಸು ಕೂಡ ಅಪ್ಪನಾಗ ಮತ್ತೆ ಒಳ್ಳೆ 1 ಜೋಡಿ ದಿನ ಯಾಂದ ಎಲ್ಲ ಸಾಕಾರ ಉಂಟು ಮಾರ್ಚಿ ನಾವು ಪ್ರತಿ ವರ್ಷ 18 ವರ್ಷ ಭಾರಿ ತೃಪ್ತಿ ಕೊಟ್ಟು ನೈಟ್ ಡಿಬ್ಬನ ಬರ್ಪನ ಸೀನ್ ಆ ಡಿಬ್ಬಣದ ವ್ಯವಸ್ಥೆ ಅವು ನೂದು ಗಾಡಿ ಬರ್ಪ ನಾವು ಈರು ಅರುಣಣ್ಣ ಈರು ತುಳಿ ಇದೀಗ ಈ ದೇವತೆ ಹೆಲ್ಪ್ ಅಂತಾರೆ ಮಸ್ತ್ ಜನಕ್ಕೆ ಸಮಾಜ ಸೇವೆ ಆಗ ಉಪಕಾರ ಬುಕ್ಕ ಏರ್ಲಿ ಪ್ರೇಜರ್ ಇದ್ದೆ ಯಾನ್ ಸಾಕ್ಷಿ ಪಾರ್ಟಿ ತುಂಗಪ್ಪಂಗೆ ಪೆಟ್ಟಿ ತಲವಾರು ಪೆಟ್ಟಿ ಬಾತ ಪಾರ್ಟಿ ಕಟ್ಟೆ ತುಂಗಪ್ಪಂಗೆ ಬುಕ್ ಮೋಸಂಡಿದ್ದೀರಿ ಏನೆಲ್ಲ ಇದ್ದೀರಿ ಸ್ವಾಮಿ ನಮ್ಮಡ ತಾಕತ್ತುಂಡ ನಮ್ಮ ವ್ಯಕ್ತಿಯಾದ ದೊಂಬದ ರಾಷ್ಟ್ರ ಪ್ರೇಮ ಮೈತ್ರಿ ಪಾರ್ಟಿ ಸಿದ್ಧಾಂತ ಇನ್ನು ಸ್ವಾಮಿ ಸ್ವಾರ್ಥದ ಸಿದ್ಧಾಂತ ಅವನು ಸ್ವಾರ್ಥದ ಸಿದ್ಧಾಂತ ಪಾರ್ಟಿ ಅವನು ಹಿಂದೂ ಅವರ ಬಲ್ಲಿ ಇದಕ್ಕೋಸ್ಕರ ನಮ್ಮ ಅದೇ ನಮ್ಮವಲ್ಲ ಇದಕ್ಕೋಸ್ಕರ ಕಾಣ್ತೆ ದೇವರ ಮೆಚ್ಚಿದ ಕೆಲಸ ಅವು ಸಮಾಜ ಸೇವೆ ಆ ಸಮಾಜ ಸೇವೆ ನೀವು ದೇವರ ಖಂಡಿತ ಆಶೀರ್ವಾದ ಉಂಟು ನೀವು ಮಾತೆಲ್ಲ ಜಾತಿ ಭೇದ ಜನತೆ
ಒಂಜ ಪೆಜ್ಜೊಪ್ಪಿಕೊಂಡು ಮನಸ್ಸು ಅರುಣ್ ಗೊತ್ತಿಲ್ಲ ಟೀಮ್ ಹೆಚ್ಚಿನ ಪರಿಣಾಮ ನಮ್ಮ ಮಾತಲ್ಲ ನಿಮ್ಗೆ ತಂದಪ್ಪ ನಿಂಗೆ ಖುಷಿಯಾದ ಅದು ಗೌರವಾಧ್ಯಕ್ಷರನ್ನು ಬರೀ ಮತ್ತೆ ಅತುಲಿ ಅವು ಬೋಡು ಆಯ್ ಬಿಡರಿ ಆಯ್ ಶಕ್ತಿ ಆಯ್ದಲ್ಲಿ ತಿಂಚಿತು ಎಡ್ಡೇ ನಮ್ಮ ಹಿಂದೂ ಸಮಾಜ ಆಲಯ ಅದಕ್ಕೋಸ್ಕರ ದೇಶ ಪ್ರೇಮ ಸಮಾಜ ನಿರ್ಮಾಣ ಮಾಡ್ಬೋದು ಆ ಸಮಾಜ ಸನ್ಮಾನ ಎಡ್ಡೆಡ್ಡು ವ್ಯಕ್ತಿನ ಮುಖಾಂತರ ಆಗುವುದು ಅದಕ್ಕೋಸ್ಕರ ಪುತ್ತಿಲ ಅರುಣ್ ಪುತ್ತಿಲ ನೇತೃತ್ವಡು ಎಂಗ್ಲ ಗಡಿ ಇಟ್ಟಿಲ್ಲ ನಾನು ಬೆಳ್ತಂಗ್ಲ ಬಂಡವಾಳ ಗಡಿ ಇಟ್ಟಿರ್ಲಿ ಅಂತಿದ್ದು ಇದು ಪುತ್ತೂರು ಕೈತಾರಲ್ಲ ಅವ್ರಲ್ಲೇ ಅಂತ ಮೂಜಿ ನಮ್ಮಡಿಲ್ಲ ಅಂತ ಜಿಲ್ಲಾ ಪಂಚಾಯತ್ ಮೂಜಿಗೆ 4 ಗಂಟೆ ಉಂಟೆ ಸರಪಾಡಿ ಉಂಟೆ ಅದಕ್ಕ ಗುರುಪುರುಡು ಉಂಟೆ ಅದಕ್ಕ ಬಜ್ಪೇಡ್ ಅಂತೆ ಅದಕ್ಕ ಸಂಘವೆಟ್ಟುಡು ಅಂತೆ ದೇವ್ರ ಮೂಜಿ ಗಂಟೆ ವಿನ್ನತ್ತೆ ಒಂಜಿ ಗಂಟೆ ಸೋತೆ ಅವಲ ದಿವಸ ಹೆಚ್ಚಿನ ಪಡೆ ರಾಜಕೀಯ ಮಲ್ಪನ ಒಂದು ಶಾಶ್ವತ ಅವು ಬರ್ಕೊಂಡು ಹೋಗುದು ಅಂಡ ಸಮಾಜ ಸೇವೆ ಉಂಟೈತಿ ಒಂದು ಶಾಶ್ವತ ಅದಕ್ಕೋಸ್ಕರ ನಿಕ್ಲು ಮಾತ ವರ್ಗ ಜಾಸ್ತಿ ದಲಿತ ಕುಟುಂಬದಾಗ ಬರೋದಿಲ್ಲ ಪರಿಷ್ಠ ಪಂಗಡದಾಗಲಿ ಪರಿಷ್ಠ ಜಾತಿ ಜನಾಂಗದಾಗಲಿಗೆ ಆಗ್ಲಿಕ್ಕೆ ಸರ್ಕಾರದ 50,000 ಕೊಟ್ಟಂತೆ ಯಾವತ್ತು ಇತ್ತಂದ್ರೆ ಆಗ್ಲಾಗ್ಲಿ ಅರ್ಜಿ ಕೊಡ ಮತ್ತು ಸಾಮೂಹಿಕ ಮದುವೆ ಸರ್ಟಿಫಿಕೇಟ್ ಕೊಂಡ ಅರುಣ್ ಗೊತ್ತೇ ನಿಂಬೆ ಸಾಮೂಹಿಕ ಮದುವೆ ಆಗ್ತದೆ ಪಡೆದು ರಿಜಿಸ್ಟರ್ ಆಗ ತಾಲೂಕು ಆಫೀಸಲ್ಲಿ ರಿಜಿಸ್ಟರ್ ಆದ ಆಗ ಅರ್ಜಿ ಕೊಂಡ ಆಗಲೇ ಸರ್ಕಾರದ ಚಿಕ್ಕಂತೆ 50,000 ರೂಪಾಯಿ ದುಡ್ಡು ಚಿಕ್ಕಂದು ಈ ಸಂದರ್ಭ ಪಡೆದು ಸಾಮೂಹಿಕ ವಿವಾಹ ಒಂದು ಆದರ್ಶವಾದ ವಿವಾಹ ಸಮಾರಂಭ ಅವು ನಮ್ಮ ಮಾತಾ ಕಡೆಟ್ಲ ನೀನು ಏತು ಕೋಟಿಗಟ್ಟಲೆ ಮದುವೆ ತುಲಿ ಐಟು ನೆಮ್ಮದಿ ಬೇಕು ತುಲಿ ಒಂಜಿ 25 ಜೋಡಿ ಹಣ್ಣಲ್ಲ ತುಲಿ ಒಂದು ಬರ್ಪಣ ಟಿಪ್ಪನ ಹಣ್ಣಾಗ ಒಂದು ಮದುವೆ ಒಟ್ಟಿಗೆ ಜೋಡಿ ಹಣ್ಣಾಗ ಒಂದು ಆಯ್ತಾ ತಿರ್ಚಿ ಬೇತೆ ಬಹುಶಃ ದುಮ್ಮು ಮತ್ತು ಸ್ವರೂಪ್ ಬಾಂಬೆದ ಬಂಟು ಸಮಾಜ ತುಂಗ ಬಂಗೇರಿ ಯಾರು ಸೆಟ್ನಾಗ ನುಗ್ಲೇನು ಪ್ರಶ್ನಾತ್ ಬಂಟು ಸಮಾಜ ಏನನ್ನು ದಿರ್ತನಂಚಿನ ಸಮಾಜ ಇತ್ತು ಸ್ವರೂಪ್ ಬಂಟು ಸಮಾಜ ಏಪಲ ಅಂತಾರೆ ಇವಾಗ ಎಂಗ್ಲ ರಾಜಶೇಖರನ ಉಳ್ಳಿ ಹಿರಿಯರೈನ ಬಾಲಕೃಷ್ಣನ್ನೇ ಮತ್ತು ಹೆಣ್ಣು ಬಾಂಬೆದ ಬಂಟು ಸಮಾಜ ಲಕ್ಷಗಟ್ಟಲೆ ದುಡ್ಡು ಕೊಡಿಸೋದು 25 ಲಕ್ಷ ರೂಪಾಯಿ ಕೊಡಿಸೋದು ಅಂತಿಂತ ನಾವು ಖರ್ಚು ವೆಚ್ಚದಲ್ಲೇ ಹೆಣ್ಣು ಬಂಟು ಸಮಾಜದಲ್ಲಿ ಹೆಣ್ಣೊಟ್ಟಿಗೆ ಬೆರಿಸಾಯಿತು ಪರಿಣಾಮ ಇನ್ನೀ ತುಂಗ ಬಂಗೇರಿ 500 ಜೋಡಿ ಮಧ್ಯಾಹ್ನ ಬರಾಡು ಆ ಸಾಮೂಹಿಕ ಮಧ್ಯ ಮೂರು ಅದ್ದೂರಿ ಆದವು 100 ಜೋಡಿ ಮಾಡ್ಕೊಂಡು ಮಲ್ಲ ಬಾರಿ ಬಂಗೊಂಡು ಹೆಗ್ಡೇರಿಗೆ ಬರ್ತಿದ್ವಿ ಘಟ್ಟದಾಗಲಿ ಬರ್ತಿದ್ವಿ ಇತ್ತೆ ಅಭಿವೃದ್ಧಿ ಆಗ್ತದೆ ಜನಕ್ಕೆ ಬಾರಿ ಇಂಪ್ರೂವ್ಮೆಂಟ್ ಆಗ್ತದೆ ಅವು ಸಾಮೂಹಿಕ ಸಹಸ್ರ ಭವನ ಉಂಟು ಅರುಣ ದುಂಬಿ ಎಲ್ಪ ಜೋಡಿ ಚಿಕ್ಕೊಂಡಿರ್ತೀರಿ ಎಂಕ್ಲ ಅರ್ಜಿ ಕೊರ ಬರ್ಬೇಕು ಅಕ್ಲಾದೆ ಬರ್ತದೆ ನಮ್ಮ ಕ್ಲಬ್ಗೂ ಅಕ್ಲಾದೆ ಬರ್ತನ ಅಂಥದ್ದು ಅರ್ಜಿ ಕೊರಡು ಕರಿಯರ್ ಬರ್ಬೇಕು ಎಲ್ಪ ಜೋಡಿ ಸುರುಗು ಯಾನ 8-9 ಇಸಿಡಿ ಪ್ರಾರಂಭ ಅಂತ 2008 8ನೇ ಇಸಿಡಿ 70 ಜೋಡಿ 69 ಜೋಡಿ ಇಚ್ಚೆ 5 ಕಮ್ಮಿ ಆಗಿ ಬರ್ತದೆ ಇತ್ತೆಲ್ಲ 10 ಜೋಡಿ ವರ್ಷ 10 ಜೋಡಿ ಬರೋದು ಅಂತಿತ್ರ ಆ ಒಂದು ಇಂಪ್ರೂವ್ ಆಗ್ತದೆ ಜನ ಭಾರಿ ಇಂಪ್ರೂವ್ ಆಗ್ತದೆ ಮೋದಿನ ಕೆಲವು ಯೋಜನೆ ಹಿಡಿದಾರೆ ಕೆಲವು ಭಾರಿ ಇಂಪ್ರೂವ್ ಆಗ್ತದೆ ಇಜ್ಜು ಸರ್ಕಾರ ಮೋದಿ ಎಡ್ಡೆ ಬಂತು ಕೇಳಿದಾಗ ಹಾಲು ಮಾತೊಂದು ಅದು ಅಕ್ಲ ಮೋದಿನ ಯೋಜನೆ ಇದ್ದಾರೆ ಕೆಲವು ಭಾರಿ ಇಂಪ್ರೂವ್ ಆಗ್ತದೆ ಜನಕ್ಕೆ ಅದಕ್ಕೋಸ್ಕರ ಯಾಕಂದ್ರೆ ಸಾಮೂಹಿಕ ಮಧ್ಯವರ ಮಂತ್ರಿಗಳೇ ಮಂತ್ರಿ ಇದು ಪುತ್ತೂರು ಸೂಲೆ ಆಯ್ತು ಈ ಗುಣನೇ ಬೇಕ ಆ ಒಂದು ಮನಸ್ಸದ ದೇವರೆಲ್ಲ ಮಿಂಚಿನ ಕೆಲಸ ದೇವರೆಲ್ಲ ಅದಕ್ಕೋಸ್ಕರ ಆ ಒಂದು ಆ ಕಾರ್ಯಕ್ರಮ ಭಾಗವಹಿಸೋದು ನೀನು ಮಾತು ಭಾಗವಹಿಸೋದು ಪ್ರತಿಯೊಂದು ವ್ಯಕ್ತಿಲ್ಲ ಜೋಡಿ ತಯಾರು ಮಾಡ್ತದ್ದು ಇತ್ತರೆ ಶುರು ಮಾಡ್ತೀವಿ ಏಪ ಅಣ್ಣ ಮದ್ಮೆ ನವಂಬರ್ 28 ಬೇಗಡೆ ಎನ್ನಾಡ್ಲು ತುಗ ಎಂಕ್ಲ ಏನು ತೀರ ಜೋಡಿ ಕಡಪ ಪನ್ಪ ಈಗ ಮಾತೆಲ್ಲ ಮನಸ್ಸು ಮಾಡಬೇಕು ಪ್ರತಿ ತಾಲೂಕು ಇದು ಜಿಲ್ಲೆಡಿ ಜನ ನಮ್ಮ ಸಂಬಂಧಕ್ಕೆ ಸೇರಿಪ ನಮ್ಮ ಮುಖಾಂತರ ನಿಕ್ಲು ಮಾತೆಲ್ಲ 100 ಜೋಡಿ ತಯಾರು ಮಾಡ್ಬೇಕು ನಿಕ್ಲು ಮಾತೆಲ್ಲ ಶ್ರಮ ವಹಿಸಲಿ ಎಂಕ್ಲ ಪ್ರೀತಿದ ಅರುಣನ ನೇತೃತ್ವಡು ಮಾತ ಹಿರಿಯಕ್ಲನ ಹಿರಿಯಕ್ಲು ಅಂತೇನೆ ಬಿಲ್ಡಿಂಗ್ದ ಓನರ್ಲು ಒಳ್ಳೇದು ಬಹುಶಃ ಅಲ್ಲ ಅಕ್ಲು ಮತ್ತು ಹೆಟ್ಟೆ ಮನಸ್ಸು ಮತ್ತು ಬಿಲ್ಡಿಂಗ್ದ ಕಟ್ಟಡವನ್ನು ಕೊಡ್ತಾರೆ ಮಾತ್ರ ಇಲ್ಲ ರೆಡ್ಡೆ ಮಾಡ್ಪಾಡು ಈಗ ಮಾತ್ರ ಪ್ರೀತಿದ ಎನ್ನ ಪುತ್ತೂರದ ಪ್ರೀತಿದ ಸ್ನೇಹಿತನ ಎನ್ನ ಹಿರಿಯಕ್ಲಿಗೆ ಮಾತ್ರ ಇಲ್ಲ ಸೋಲ್ಮೆಂಟ್ ಸದ್ದು ಇಂಕ್ಲ ಭಾರಿ ಸ್ನೇಹಿತನ ತುಂಬಿದ ಪಾರ್ಟಿ ನನಗೆ ಮಾತ್ರ ಉಲ್ಲಾರ ಇಲ್ಲಿ ಮಾತ್ರ ಇಲ್ಲ ದೇವರು ಎಡ್ಡೆ ಮಾಡ್ಪಾಡು ಬಂದು ಎನ್ನ ಪೂರ್ಣ ರೀತಿಯ ಸಾಕಾರ ಅರುಣನ್ನ ಕೊರ್ಪಾಯ ಬಣ್ಣ ಪಾತ್ರ ಬಣ್ಣದು MLA ಆಗ್ಲಿಕ್ಕೆ ನಮ್ಮ ಯಾನ ಬರ್ಕೊಂಡು ನನಗೆ ಯಾನ ಪಾರ್ಟಿ ದೇಶದಲ್ಲಿ ಜಾಸ್ತಿ ಉಂಟು ಎನ್ನ 25 ಜೋಡಿ ಅಂದರೆ ಒಂದು 30-40 ಸಾವಿರ ಜನದ ಸಂಪರ್ಕ ಉಂಟು ನೋಡಿ
ನಾನು ಫೋನ್ ಇನಿ ನಿಟ್ಲ ಕಾರ್ಕಲಾಡ್ದು 40 ಜೋಡಿ ಮತ್ತೆ ಕಾರ್ಕಲಾಡ 40 ಜೋಡಿ ಅಲ್ಪಲ್ಲ ತುಂಗ ಬಂಗಿರ ಪಾತ್ರ ಸುನೀಲ್ ಕುಮಾರ್ಲ ಭಾರಿ ಬಂಗೋಡು అయినా ఎంకల సంపర్క ఎంకల ఫోన్ మంతందు ఏతైతే నాకు ఏతి అన్యాయంలో ఆ దేవుళ్ళకి నేను కట్టదు నా పార్టీని పుట్టాలి నాకు మనసు పంపించామి ఇది నాకేత అన్యాయం అంటಲ್ಲ అరుణ ఏతి అన్యాయం అంటಲ್ಲ అంట ఆ హిందుత్వం మరే పరాపిజಿ ಆಫ್ಯನ್ನ ಭಂಗ ಆಗ್ತದ ಕಷ್ಟಗಾಗ್ತದ ಆ ಕಾಲದ ಎಣ್ಣೆ ನನಗೆ ಭಾರಿ ಭಂಗ ಉಂಟು 77ನೇ ಇಸಿಡಿ 70 80ನೇ ಇಸಿಡಿ 81ನೇ ಇಸಿಡಿ ಎಂಚಿನ ಮನೆಗೆ ಇಲ್ಲಿ ಜೋಕುಳು 15 ವರ್ಷ 14 ವರ್ಷ ಜೋಕುಳು ಈಗ 53 ವರ್ಷ ಪ್ರಾಯ ಅನ್ನೋನಾಗಲು ನಾನು ಮಲ್ಲೆ ವಿಜಯರು ನಾನು ಮಲ್ಲೆ ಹಿರಿಯರು ಅಂಥದ್ದು ಆಣಿದ ಕಷ್ಟದ ಕಾಲದ ಭಾರಿ ಪಾರ್ಟಿ ಪಂಡ ಪ್ರೀತಿ ಇತ್ತೆ ಆ ಪಾರ್ಟಿಗಳ ಪ್ರೀತಿ ನಕ್ಕಿ ಕೊಟ್ಟು ಬ್ಯಾಯ ಭಾರಿ ಇದ್ದೇನೆ ಅಣ್ಣ ನಿಷ್ಠಾವಂತರಿಗೆ ಕಡೆಗಣಿಸುವುದಿಲ್ಲ ಇಂದು 6 ಬಳ್ಳಿಯಿಂದ ಈ ಸಂದರ್ಭ ಪಣದು ನನ್ನದು ಎನ್ನ ಪೂರ್ಣ ರೀತಿಯ ಸಹಕಾರ ಕೊರಪೆ ನಿಮಗೆ ಮಾತಾಡಲಾರೊಟ್ಟಿ ಸರಿಯಾದ ಒಗ್ಗಟ್ಟಾದ ನಿಂತಲೇನು ಪಣದು ಈ ಸಂದರ್ಭದ ಹಿರಿಯರ 1 ಲಕ್ಷ ರೂಪಾಯಿ ಬಹುಶಃ ವಿಶ್ವ ಪರಿಷತ್ ಯಾಪಂದ್ರೆ ವಿಶ್ವ ಪರಿಷತ್ತು ಈ ರಾಷ್ಟ್ರಪ್ರೇಮ ವೇತನದಿಂದ ಹಿಂದೂ ಸಂಘಟನೆ ಆ ಸಂಘಟನೆಯಲ್ಲಿ ಇಪ್ಪಡು ಬಜಾರಂಗಲ್ಲಿ ಇಪ್ಪಡು ಜಾಗರಣ ವೇದಿಕೆ ಇಪ್ಪಡು ಆ ಸಂಘಟನೆಯಿಂದ ಈಶ್ವರ ಪರಿಷತ್ ಅಂದ್ರೆ ಅವು ನಿಜವಾದ ದೇಶ ಪ್ರೇಮ ಸಂಘಟನೆ ಅದಕ್ಕೋಸ್ಕರ ದೇಶ ಪ್ರೇಮ ಸಂಘಟನೆ ಕಾರ್ಯ ಕೊನೆಗೆ ಅಭಿನಂದಿಸಂದು ಯಾನು ಅಂತ ಏನ ಸ್ಲೋಗನ್ ಬೇಕಾಗ್ತಿಲ್ಲ ದೇವರ ಲೆಕ್ಕಂಜಿನ ಹಿಂದೂ ಲೆಟ್ ಭಾರಿ ಅಡ್ಡ ಜನಗಳು ಕೆಲವು ನಮ್ಮನೆಟ್ಲಕ್ಕ ಮಹಾ ಬೇವರ್ಸಿದೆ ಕೆಲವು ಬ್ಯಾರಲ್ ಉಳ್ಳೇರು ಮುಸಲ್ಮಾನ ಉಳ್ಳೇರು ಇದು ಯಾರು ನನ್ನ ಯಾರು ಬಂದು ಅಲ್ಲೋ ಬಂದಿದೆ ಮೂಲ ಬಂದು ದಯವಂಡ ಎನ್ನ ಚೇಂಜ್ ಆಗ್ತದೆ ದಯವಂಡ ಬೆಲೆ ಇದ್ದು ಯಾರು ನನ್ನ ಮತ್ತೆ ಅಕ್ಕಿಲ್ಲ ಇಟ್ಟೆ ನಾನು ಉಳ್ಳೇರು ಸ್ವಾಮಿ ದೇವ್ರ ಲೆಕ್ಕ ನರಮನೆ ಉಳ್ಳೇರು ಮುಸ್ಲಿಂ ಬೇರೆ ದೇವ್ರ ಲೆಕ್ಕ ನರಮನೆ ಉಳ್ಳೇರು ಇಂಥದ್ದು ಏನು ಒಂದೇ ಆತು ಮಾತ್ರ ಪುಕ್ಕರಿದ್ದಾನೆ ಮಾತಾಡಿ ಎಡ್ಡೆಂದು ನಾಟು ಒಳ್ಳೆ ಮಾತು ಸಮಾಜ ಒಳ್ಳೆ ಎಡ್ಡೆಂದು ನಾಟು ಒಳ್ಳೆ ಮಾತು ಸಮಾಜದ ಆಧಾರಗಳಿಗೆ ಪಾತ್ರ ಪಡೆದು ನನ್ನ ಹಿರಿಯರ ನನ್ನ ಮಲ್ಲ ಗುಣ ಹೊಂಡ ಲೆತ್ತೀರಿ ಏನಾದ್ರು ಏರ್ಲಲ್ಲಿ ಉಪ್ಪಿಗೆ ಈರನ್ನಲ್ಲಿ ಇದೆ ಅಭಿನಂದನೆ ಆಯ್ತು ಒಟ್ಟಿಗೆ ಈಗಲೇ ಹಿರಿಯಾಗಲಿ ತೂಪ್ನಲ್ಲಿ ಬಾಕಿ ಈಗಲೇ ಪರಿಯಾಗಿ ಸ್ವಲ್ಪ ಪಾತ್ರ ಪಡೆದು ಈಗಲೇ ಮಾತ್ರ ಎಡೆ ಹೊಡ್ಲಿ ಪ್ರಾಣ ಎಲ್ಲ ಸಾಮೂಹಿಕ ಮತ್ತೆ ಘೋಷಾತ್ಮಿಕ ಮಲೆ ಕಬಡ್ಡಿಗೆ ಮತ್ತೆ ಕೆಲ ಜೋಲಿ ಬರೋದಿಲ್ಲ ಕಬಡ್ಡಿ ಪ್ರಿಯಲಿಟ್ಟೆ ಕಬಡ್ಡಿ ಬಂಡ 41 ವರ್ಷ ಬಹುಶಃ ಪುಂಜಾಲ್ ಕಟ್ಟಿ ಕಬಡ್ಡಿ ಗೊಬ್ಬ ಅನ್ನ ಲೆಪ್ಪ ಗಣೇಶೋತ್ಸವ ಬತ್ತಿದ್ದಾರೆ ಗಣೇಶೋತ್ಸವ ಬತ್ತಿದ್ದಾರೆ ಈ ಸರ್ತಿ ಕಬಡ್ಡಿಗಳಲ್ಲಿ ಹೋಗಿದೆ ದಯವಿಟ್ಟು ಕಬಡ್ಡಿ ಬುದ್ಲು ಗೊತ್ತು ಕೊಟ್ಟು ಈಗಿನ ರಾಜ್ಯಗಳು ಒಂದೇ ಪೋಂಡ ಅಂತ ಕಬಡ್ಡಿ 41 ವರ್ಷ ಇಡೀ ದೇಶಡು ಒಂಜಿ ಕಬಡ್ಡಿ ಕಬಡ್ಡಿ ಕ್ಲಬ್ ಸ್ವಸ್ತಿ ಫ್ರೆಂಡ್ಸ್ ಕ್ಲಬ್ ಅಂಚಿತ್ರ ಕಬಡ್ಡಿ ನವಂಬರ್ ಐಕ್ಲ ನಿಕ್ಲ ಮಾತ ಬಲೆ ಸಾಮೂಹಿಕ ಮತ್ತೆ ನಿಕ್ಲೆ ಮಾತ್ರ ಲೆಪ್ಪುವೆ ಅರುಣನ ಲೆಪ್ಪುವೆ ಅರುಣನ ಮತ್ತೆ ಯಾನ ನವಂಬರ್ ಮೂಲೆ ಉಲ್ಲ ಸಾಮೂಹಿಕ ಮದುವೆ ಅರುಣನ ಸಾಮೂಹಿಕ ಮದುವೆಗೆ ಈ ಕಾರ್ಯಕ್ರಮ ಏನು ಬರ್ಪಾಯವನ್ನು ಪಾತ್ರ ಪಡೆದು ಹಿರಿಯಾಕ್ಲಿ ಮಾತಾಡಲ ಪುತ್ತೂರ್ದಾಕ್ಲಿ ಬಂದ ದೇಶ ಪ್ರೇಮ ಊರು ಆತ ಊರಲ್ಲಿ ಪುತ್ತೂರು ಒಂಜಿ ನಮ್ಮ ಜಿಲ್ಲೆಯ ವಿಶಿಷ್ಟವಾದ ತಾಲೂಕು ದಾಯ ಪಾತ್ರ ಬಂಡ ಐಕೊಂದು ವಿಶಿಷ್ಟತೆ ಉಂಟು ನಾನು ಸಂಘ ದುಂಬಡಿ ಪಾರ್ಟಿ ಆಂಡ ಪುತ್ತೂರು ದಾಖಲೆ ಜವನಿಯರು ಕಾಸರಗೋಡು ಈ ರಟ್ಟು ತಾಲೂಕು ಉಂಟೆ ಇಡೀ ನಮ್ಮ ಕರಾವಳಿ ಜಿಲ್ಲೆಡ್ ಒಂದು ಹಿಂದುತ್ವದ ರಾಯಭಾರ ಪುತ್ತೂರು ಬುಕ್ಕ ಕಾಸರಗೋಡು ಜಿಲ್ಲೆ ಈ ಹಿಂದಕ್ಕೆ ಯಾನ್ ಯಾವಫಲ ತಲಬಾಗಂದು ಈ ಸಂದರ್ಭದ ಮಾತಾಡಿಲ್ಲ ಕೊಡರ ಎಡ್ಡಮನ್ ಪಣಂದು ಎನ್ನ ಪಾತ್ರತವೆ ಜೈ ಹಿಂದ್ ಜೈ ಭಾರತ್ ಮಾತಾ. ಕಳೆದ 17 ವರ್ಷದಿಂದ 500ಕ್ಕೂ ಹೆಚ್ಚು ಉಚಿತ ಜೋಡಿಗಳನ್ನು ಮದುವೆ ಮಾಡಿಸಿ ಎಲ್ಲರ ಬಾಲಿನಲ್ಲಿ ಬೆಳಕಾಗಿರುವಂತಹ ಹಿರಿಯರು, ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಿದಂತಹ ಹಿರಿಯರು, ಉಗರೇಡಿ ಬಾಲಕೃಷ್ಣನ್ನೇ ಬಿಜೆಪಿದ ಅಧ್ಯಕ್ಷರು. ಅವೇ ಸಂದರ್ಭ ಯಾನು ಯುವ ಮೋರ್ಚಾದ ಅಧ್ಯಕ್ಷ ಬಿಜೆಪಿದ. ಅವೇ ಟೈಮ್ಗಳು ಮಹಿಳಾ ಮೋರ್ಚಾದ ಅಧ್ಯಕ್ಷರು ಕಲಾವತಿ ಪೂವಪ್ಪ ಅಂದರೆ ಇಂಕಲ ಪೂವಪ್ಪಣ್ಣ ಯಜಮಾನ್. ಅಪ್ಪ ಮುಜೆ ಸಂಘಟನೆ ಇರ್ತದೆ ಇದು ಪಕ್ಕ ಅಲ್ಪಸಂಖ್ಯಾತ ಮೋರ್ಚಾವನ್ನು ಇಂಕಲ ಆ ಸಂದರ್ಭದ
ಪೂಜೆ ಜನನ ಇನ್ನು ಈ ವೇದಿಕೆ ಹಿಡ್ಕೊಳ್ಳುವೇ ಒಂದು ವಿಶೇಷ ತಾನ ಅರುಣಾಂಡಾಗ ಒಂದು ವಿಶೇಷವಾಯಿನ ಒಂದು ದಿಸೆ ಬೈದ್ರ ಲೆಕ್ಕ ಹಿಂಗೆ ಮೂಲ ತೋನಗ ತೋಜುಂಡು ಹಿಂಗೆ ಆ ಕಾಲದ ಅದಕ್ಕೆ ಇರಗೆ ಆಶೀರ್ವಾದ ಮಲ್ತೊಂದುಲ್ಲ ಬಂದುಲ್ಲ ಒಂಜಿ ಕಟ್ಟಡ ಮಲ್ತದೆ ಐತೆ ಪಾಪದಾಗ್ಲಿ ಉಪಕಾರ ಮಲ್ಕೊಂಡ ವ್ಯವಸ್ಥೆ ಮಲ್ದೆ ಇಡೀ ಹಿಂದೂ ಸಮಾಜ ಯಾವಡಾಯಿನ ಅವು ಹಿಂದೂ ಪುರ ಮಲಮಲ್ಲ ಪಾತೇರುವ ಅದು ಇದು ಹಿಂದೂ ಸಂಘಟನೆ ಅಂಚ ಇಂಚ ಅಂದರೆ ಏರೆಗಳ ಮಲ್ಲ ಉಪಕಾರ ಮಲ್ಪಜ ಉಪದ್ರಣೆ ಮಲ್ಪು ಬಟ್ ಅರುಣಾಣೆ ಮಲ್ಲ ಉಪಕಾರ ಮಲ್ತೊಂದುಲೆ ಪೇಪರ್ ತೋನಾಗ ಹಾಕ್ಲಾಕ್ಲಿ ಅಂಚಿದ ಪಾಪದಾಗ್ಲಿ ಇಲ್ಲಿ ಕಟ್ಟುನೆ ಸಹಕಾರ ಮಾಡಿ ಪೂರ ಮುಂದುವರಿಸ ಒಟ್ಟು ಹಿರಿಯರನ್ನ ಆಶೀರ್ವಾದ ತೆಗೆದು ದುಂಬುಗೊಂಜಿ ರಾಜಕೀಯ ನೇತಾರರ ಬರ್ಕೊಲೆಕ್ಕ ಅರುಣಣ್ಣಗ ಮಾಲಿಂಗೇಶ್ವರ ದೇವರನ್ನ ಪರಿಪೂರ್ಣವಾದ ಅನುಗ್ರಹ ಇದ್ದದ್ದು ನಮ್ಮ ಉನ್ನತ ಮಟ್ಟದ ಹುದ್ದೆ ಬರಲಿಲ್ಲ ಅದೇ ವೇಡ ನಟ್ಟೊಂದು ಅವಕಾಶ ಕೊದೆ ಪಾತ್ಯಾರನ ನಮ್ಮ ಜೊತೆ ಈಗಾಗಲೇ ಸೇರಿಕೊಂಡಿರೋರು ಭಾರತೀಯ ಜನತಾ ಪಕ್ಷದ ಮಾಜಿ ಜಿಲ್ಲಾ ಉಪಾಧ್ಯಕ್ಷರು ಬೋರಿಯ ರಾಧಾಕೃಷ್ಣ ರೈ ಅವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಇವರಿಗೆ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಯನ್ನು ಮಾಡುತ್ತಾ, ಈಗಾಗಲೇ ಮಾಲಿಂಗೇಶ್ವರ ದೇವಸ್ಥಾನದ ಮಾಜಿ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಗಿದ್ದು ಭಾರತೀಯ ಜನತಾ ಪಕ್ಷ ಮತ್ತು ಸಂಘಗಳಲ್ಲಿ ಕೆಲಸಗಳನ್ನು ಮಾಡಿರುವಂತಹ ಹಿರಿಯರಾಗಿರುವಂತಹ ಶ್ರೀ ರಾಜಾರಾಮ್ ಶೆಟ್ಟಿ ಕೋಲ್ಟೆ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗಳನ್ನು ಆಡಿದರೆ. ಸರ್, ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ ನಮ್ಮ ಜೊತೆ ವೇದಿಕೆಯಲ್ಲಿರುವ ಅವರು ಶ್ರೀಯುತ ನರಸಿಂಹ ಪ್ರಸಾದ್ ವಕೀಲರವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ವೇದಿಕೆಯ ಮೇಲಿರ್ತಕ್ಕಂತಹ ಗಣ್ಯರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂತಹ ಪರಿವಾರದ ಎಲ್ಲ ಸದಸ್ಯರೇ, ತುಂಗಬಣ್ಣ ಮದುವೆ ಬಗ್ಗೆ ಮಾತಾಡಿದರು. ಅದರ ಬೆನ್ನಿಗೆ ಮೈಕವನ್ನು ಒತ್ತಿಡರಿ ಕೊಟ್ಟರು. ನೀವು ಬೆಳಿಗ್ಗೆನೋ ಗಂಡ ಹೆಂಡತಿ ಗಲಾಟೆ ಮಾಡಿ ಬರ್ತಾರೆ, ಅದಕ್ಕೆ ನನ್ನ ಹತ್ರ ಪರಿಹಾರ ಇಲ್ಲ. ಇದರಲ್ಲಿ ಕಾಕತಾಳೀಯವಾಗಿ ಹೇಳಿದರು ಮತ್ತು ಮಾತಾಡುವಾಗ ಹೇಳಿದರು ಅರುಣಣ್ಣನ ಮದುವೆ ಅಂತ. ಅರುಣಣ್ಣ ನಡೆಸಿಕೊಡುವ ಮದುವೆ ಅಂತ. ಅದೇನೇ ಇರಲಿ, 1997ನೇ ಇಸವಿಯ ಆ ಒಂದು ತಾರುಣ್ಯ, ನಾವೆಲ್ಲ ಒಟ್ಟಿಗೆ ಈ ಸಮಾಜಕ್ಕೆ ಏನಾದರೂ ಆಗಬೇಕು ಅಂತ ಹೇಳಿ ಧುಮುಕಿದವರು. ನಾನು ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅರುಣಣ್ಣ ನಾವೆಲ್ಲ ಜೊತೆಯಲ್ಲಿ ಇದ್ವಿ. ಕಾಲಕ್ರಮೇಣ ಅರುಣಣ್ಣ ಸಮಾಜ ಸೇವೆಯ ಬಗ್ಗೆ ಮುಖ ಮಾಡಿದ್ರು. ನಾವು ಕೋರ್ಟಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ಆರಂಭ ಮಾಡಿದ್ವಿ. 97ರಿಂದ ಇಂದಿನವರೆಗೆ ನಾವು ಏನು ಈ ಗ್ರೋತ್ ಅಂತ ಹೇಳ್ತೇವೆ, ನಾವು ಅದನ್ನು ಗಮನಿಸಿದಾಗ ಪುತ್ತಿಲ ಅಂತ ಹೇಳುವಂಥದ್ದು ಕೇವಲ ಒಬ್ಬ ವ್ಯಕ್ತಿಯಿಂದ ಆರಂಭ ಆದಂತಹ ಒಂದು ಸಂಘಟನೆ. ಪುತ್ತಿಲ ತುಂಬ ಶಕ್ತಿ, ನಾನಿಲ್ಲ ಅಂತ ಹೇಳುವುದಿಲ್ಲ. ಆದರೆ ಪರಿವಾರ ಯಾವಾಗ ಸೇರಿದೆಯಲ್ಲ, ಆ ಪರಿವಾರ ಈಗ ಶಕ್ತಿ ಅಂತ ಹೇಳಿ. ಈ ಸಮಾನ ಮನಸ್ಕರು, ಸಮಾನ ವಯಸ್ಕರು ಅಂತ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ, ಸಮಾನ ಮನಸ್ಕರು ಯಾರೆಲ್ಲ ಇದ್ದೀರಿ ಇಲ್ಲಿ, ನೀವೆಲ್ಲ ಸೇರಿಕೊಂಡು ಏನು ಆ ಒಂದು ಪರಿವಾರದ ಕೆಳಗೆ ಏನೆಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ. ನಿಮಗೆ ಪುತ್ತೂರು ಮಾಲಿಂಗೇಶ್ವರ ದೇವರು ಇನ್ನೂ ಕೂಡ ಒಳ್ಳೆಯ ಶಕ್ತಿಯನ್ನು ಕೊಡಲಿ. ಹಿಂದವಿ ಅಂತ ಹೇಳಿದರೆ ಇದು ಭಾರತ ದೇಶದ ಇನ್ನೊಂದು ಹೆಸರು. ಇದು ಶಿವಾಜಿ ಮಹಾರಾಜರ ಕಾಲದಲ್ಲಿ ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಬೇಕಾಗಿ ಹಿಂದವಿ ಸಾಮ್ರಾಜ್ಯ ಅಂತ ಹೇಳುವಂತಹ ಹೆಸರನ್ನು ಆಗ ಶಿವಾಜಿ ಮಹಾರಾಜರು ಅದನ್ನು ಉಪಯೋಗಿಸಿದಂತಹ ಆ ಶಬ್ದ, ಅದಕ್ಕೆ ತುಂಬ ಮಹತ್ವ ಇದೆ. ಅದು ಆ ಹೆಸರಿನಲ್ಲಿ ಕಾರ್ಯಾಲಯ ಆರಂಭವಾಗಿದೆ. ಪರಿವಾರ ಇನ್ನೂ ದೊಡ್ಡದಾಗಲಿ, ನಾವೆಲ್ಲರೂ ಇದ್ದೀವಿ, ನಾವೆಲ್ಲರೂ ಕೂಡ ಪರಿವಾರದ ಸದಸ್ಯರು. ಪರಿವಾರ ಅಂತ ಹೇಳಿದರೆ ಆ ಶಬ್ದದಲ್ಲಿ ಏನು ಅರ್ಥ ಇದೆ, ಏನು ತೂಕ ಇದೆ ಅದಕ್ಕೆ ಪರಿವಾರ ಅಂತ ಹೇಳಿದರೆ. ಈ ಪರಿವಾರಕ್ಕೆ ಯಾವುದೇ ಕಣ್ಣು ಬೀಳದಿರಲಿ, ಈ ಕಣ್ಣು ಬೀಳದ ಹಾಗೆ ಅಥವಾ ಕೆಲಸ ಕಾರ್ಯಗಳು ಕುಂಡಿದಾಗದಾಗ ಆಗಲಿ ಅಂತ ಹೇಳಿ ಮಾಲಿಂಗೇಶ್ವರ ದೇವರಲ್ಲಿ ಕೇಳಿಕೊಳ್ಳುತ್ತಾ, ನನ್ನ ಶುಭಾಂಶನೆ ನಾನು ಯಾವಾಗಲೂ ಈ ಪರಿವಾರದ ಜೊತೆ ಇದೆ, ಅರುಣ ಜೊತೆ ಇದೆ, ಮುಂದಕ್ಕೂ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಖ್ಯಾತ ವಕೀಲರಾಗಿದ್ದುಕೊಂಡು ಅರುಣಣ್ಣನ ಏಳಿಗೆಯಲ್ಲಿ ಸದಾ ಸಹಕಾರ ನೀಡುತ್ತಿರುವವರು ಶ್ರೀಯುತ ನರಸಿಂಹ ಪ್ರಸಾದ್ ರವರು ಶುಭಾಶಯದ ನುಡಿಗಳಿಗಾಗಿ ಕೃತಾರ್ಥನೆಯನ್ನು ಮಾಡ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ಕೇವಲ ಇನ್ನೊಂದು 5 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಮ್ಮ ಜೊತೆ ಸೇರಿಕೊಂಡಿರುವವರು ಬೋಡಿಯರ ರಾಧಾಕೃಷ್ಣ ರೈ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರೇ, ಹಿರಿಯರೇ,
ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರೇ, ಈಗಾಗಲೇ ಅರುಣ್ ಪುತ್ತಿಲ್ ಅವರು ತಮ್ಮ ಟ್ರಸ್ಟಿನ ಮುಖಾಂತರ ಹಿಂದುವಿ ಒಂದು ಆಫೀಸನ್ನು ಪ್ರಾರಂಭ ಮಾಡಿ ಟ್ರಸ್ಟಿನ ಮುಖಾಂತರ ಸಮಾಜಕ್ಕೆ ಸೇವೆಯನ್ನು ಮಾಡಲಿಕ್ಕೆ ಯಾಕೆಂದರೆ ಇಲ್ಲೇ ಬಂದು ಆ ಒಂದು ಸೇವೆಯನ್ನು ಪಡ್ಕೊಳ್ಳಿ ಎಂಬ ಒಂದು ದೃಷ್ಟಿಯಿಂದ ಇಲ್ಲಿ ಆಫೀಸನ್ನು ಮಾಡಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವೆಲ್ಲರೂ ಈ ದೇಶಕ್ಕಾಗಿ ನಾವೆಲ್ಲರೂ ಹಿಂದೂ ಸಮಾಜದ ಮುಖಾಂತರ ನಾವೆಲ್ಲರೂ ಹೋರಾಟ ಮಾಡುವಾಗ ಖಂಡಿತವಾಗಿಯೂ ಯಾವುದೇ ಒಂದು ಸಂದರ್ಭದಲ್ಲಿ ಪುತ್ತೂರಲ್ಲಿ ಮುಂದಿನ ದಿವಸಗಳಲ್ಲಿ ಒಂದೇ ನಾಯಕತ್ವದ ಅಡಿಯಲ್ಲಿ, ಇಲ್ಲದಿದ್ದರೆ ಒಂದೇ ಹಿಂದುತ್ವದ ಅಡಿಯಲ್ಲಿ ನಾವು ಮುಂದಿನ ಯಾವುದೇ ಒಂದು ಚುನಾವಣೆ ಇರಲಿ ಅದನ್ನು ಎದುರಿಸ್ತೇವೆ ಎಂಬ ಬಗ್ಗೆ ನಾನು ಅರುಣನಲ್ಲಿ ಕೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಅವರು ಈಗಾಗಲೇ ಎಲ್ಲ ವಿಧದಲ್ಲೂ ಕೂಡ ನಾನು ಸಮಾಜದ ಹಿಂದುತ್ವಕ್ಕೆ ಏನಾದರೂ ಒಂದು ಸಮಸ್ಯೆ ಬಂದಾಗ ತಮ್ಮ ಜೊತೆ ಇದ್ದೇನೆ ಎಂಬ ಒಂದು ಮಾತನ್ನ ಹೇಳುವಲ್ಲಿ ಕಳೆದ ಹಲವಾರು ವರ್ಷಗಳಿಂದ, ಈಗಾಗಲೇ ನಮ್ಮ ವಕೀಲರು ಹೇಳಿದರು, ಹಲವಾರು ವರ್ಷಗಳಿಂದ ಒಂದು ನೇತೃತ್ವ ವಹಿಸಿಕೊಂಡು ಪುತ್ತಿಲ ಅರುಣ್ ಕುಮಾರ್ ಪುತ್ತಿಲ ಎಂಬ ಹೆಸರಿನಲ್ಲಿ ಅವರು ತಮ್ಮ ಕಾರ್ಯಪ್ರವೃತ್ತಿಯನ್ನು ಮಾಡ್ತಾ ಇದ್ರು. ಆದರೆ ಇಂದು ಅದನ್ನೇ ಒಂದು ಟ್ರಸ್ಟ್ ಆಗಿ ಮಾಡಿ ಪುತ್ತಿಲ ಪರಿವಾರದ ಮುಖಾಂತರ ಇವತ್ತು ಸಮಾಜ ಸೇವೆ ಮಾಡುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಮುಂದಿನ ದಿವಸಗಳಲ್ಲಿ ಕೂಡ ಅರುಣ್ ಕುಮಾರ್ ಪುತ್ತಿಲ್ರವರು ಶಾಶ್ವತವಾಗಿ ಪುತ್ತೂರಲ್ಲಿ ತಮ್ಮ ಆ ಹಿಂದುತ್ವದ ಒಂದು ಅಭಿಯಾನವನ್ನು ಮಾಡುವಲ್ಲಿ ಅವರು ಮುಂಚೂಣಿಯಲ್ಲಿ ಇರಲಿ ಎಂಬ ಮಾತನ್ನು ಕೂಡ ಅವರಿಗೆ ನಾವು ಕಿವಿಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹಳ ಸಂತೋಷ ಆಗ್ತಾ ಇದೆ. ಕೇವಲ ಒಂದೆರಡು ದಿವಸಗಳಲ್ಲಿ ಕರೆದಾಗ ಒಂದು 200-300 ಜನರನ್ನು ಸೇರಿಸುವಲ್ಲಿ ಒಬ್ಬ ನಾಯಕತ್ವ ಇದ್ರೆ ಅದು ಅರುಣ್ ಕುಮಾರ್ ಪುತ್ತಿಲ್ರಿಗೆ ಮಾತ್ರ ನಮ್ಮಲ್ಲಿ ಇಲ್ಲಿ ಸಾಧ್ಯ ಎಂಬ ಮಾತನ್ನು ಪುತ್ತೂರಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಹಿರಿಯರು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಜನಸಂಘದ ಮುಖಾಂತರ ಇಲ್ಲಿ ಕಟ್ಟುವಲ್ಲಿ ಯಶಸ್ವಿ ಮಾಡಿದಂತ ನಮ್ಮ ಮುಗಿರೊಡಿ ಬಾಲಕೃಷ್ಣನವರಿದ್ದಾರೆ, ನಮ್ಮೆಲ್ಲರ ಹಿರಿಯರು. ಅದರ ಜೊತೆ ಪೂವಪ್ಪನವರು ಕಾಣ್ತಾ ಇದ್ದಾರೆ. ಅದರ ಜೊತೆ ಸಾವಿರಾರು ಮದುವೆ ಆಗದವರಿಗೆ ಮದುವೆಯನ್ನ ಮಾಡಿಸುವಲ್ಲಿ ಯಶಸ್ವಿಯಾದಂತ ತುಂಗಪ್ಪ ಮಂಗೇರವರು ನಮ್ಮ ಬಹಳ ಆತ್ಮೀಯರವರು. ಅವರನ್ನು ನೋಡುವಾಗ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕೆಂದ್ರೆ ಮುಂದಿನ ದಿವಸ ಈಗಾಗಲೇ ನಾವೊಂದು ದೊಡ್ಡ ನಮ್ಮ ಒಂದು ವ್ಯವಸ್ಥೆಯನ್ನ ಕಳ್ಕೊಂಡಲ್ಲಿ ನಾವು ಈಗಾಗಲೇ ಕಾಣ್ತಾ ಇದ್ದೇವೆ. ಪುತ್ತೂರಲ್ಲಿ ನಮಗೆ ಒಂದು ಅಸ್ತಿತ್ವ ಇಲ್ಲದ ರೀತಿಯಲ್ಲಿ, ಯಾಕೆಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಜನರಿಗೆ ಸೇವೆ ಮಾಡಬೇಕಿದ್ರೆ ಒಬ್ಬ ಶಾಸಕ ನಮ್ಮವರಾಗಿರ್ಬೇಕು. ಭಾರತೀಯ ಜನತಾ ಪಾರ್ಟಿಯ ಶಾಸಕ ಆಗಿದ್ರೆ ಯಾವುದೇ ರೀತಿಯಲ್ಲಿ ಒಂದು ಹಳ್ಳಿ ಪ್ರದೇಶದಲ್ಲಿ ಯಾವುದೇ ಸಮಸ್ಯೆಯನ್ನಾಗಲಿ ಮಾಡಲಿಕ್ಕೆ ನಮಗೆ ತುಂಬಾ ಸಹಕಾರ ಆಗ್ತದೆ. ಮತ್ತೆ ಬೇರೆ ಯಾವ್ದು ಇದ್ರು MP ಇದ್ರು ಅಷ್ಟು ಸುಲಭ ಇಲ್ಲ, ಬೇರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇದ್ರು ಅಷ್ಟು ಸುಲಭ ಇಲ್ಲ. ಒಬ್ಬ ಶಾಸಕ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಕಳ್ಕೊಂಡಾಗ ನಮ್ಮ ಇಡೀ ಅಸ್ತಿತ್ವವನ್ನೇ ಕಳ್ಕೊಂಡಾಗೆ ನಾವು ಆಗ್ತೇವೆ. ಆದ್ರಿಂದ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಯಾವುದೇ ಅಭ್ಯರ್ಥಿ ಆಗಲಿ ನಿಲ್ಲಿ ಅವರನ್ನ ನಾವು ಮುಂದಿನ ಆ ಚುನಾವಣೆಯಲ್ಲಿ ಗೆಲ್ಲಿಸುವಲ್ಲಿ ನಾವೆಲ್ಲರೂ ಭಾಗಿಯಾಗುವ ಎಂಬ ಮಾತನ್ನ ಹೇಳ್ತಾ, ಈಗಾಗಲೇ ಈ ಒಂದು ಹಿಂದುವಿ ಒಂದು ಆಫೀಸನ್ನ ಮಾಡಿದಂತ ಅರುಣ್ ಕುಮಾರ್ ಪುತ್ತಿಲ ಅವರ ಟ್ರಸ್ಟ್, ಅವರ ಪರಿವಾರ ಎಲ್ಲ ಮುಂದಿನ ದಿವಸಗಳಲ್ಲಿ ಯಶಸ್ವಿಯನ್ನ ಕಂಡು ಮುಂದಿನ ದಿವಸದಲ್ಲಿ ಜನರಿಗೆ ಏನಾದರೂ ಸಹಕಾರ ಆಗುವಲ್ಲಿ ನಾವು ಕೂಡ ಅವರ ಜೊತೆ ಇದ್ದೇವೆ ಎಂಬ ಮಾತನ್ನ ಹೇಳ್ತಾ, ಖಂಡಿತವಾಗಿಯೂ ನಾವೆಲ್ಲ ನಂಬಿಕೊಂಡು ಬರುತ್ತಿರುವಂತಹ ಮಾಲಿಂಗೇಶ್ವರ ಆಶೀರ್ವಾದ ನಮ್ಮ ಈ ಹಿಂದುವಿ ಆಫೀಸಿಗೆ ಇರಲಿ. ಅದರ ಜೊತೆ ಇಲ್ಲಿ ಅವರನ್ನು ಅವರ ಆತ್ಮೀಯರಾದಂತ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ದೇವರ ಸಹಕಾರ ಇರಲಿ ಎಂಬ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪುತ್ತಿಲ ಪರಿವಾರ ಟ್ರಸ್ಟಿನ ನಾಯಕರೆಲ್ಲ ಎಲ್ಲ ಹಿಂದೂ ಸಂಘಟನೆಗಳ ಮತ್ತು ಹಿಂದೂ ಸಾಮ್ರಾಜ್ಯದ ನಾಯಕರು ನಮ್ಮ ಪುತ್ತೂರಿನಲ್ಲಿ ಮುಂದಿನ ಶಾಸಕರಾಗಿ ಬರುವಲ್ಲಿ ಎಲ್ಲರ ಸಹಕಾರವನ್ನು ಕೇಳಿಕೊಂಡಿರುವಂತಹ ಶ್ರೀಯುತ ಗುಡಿಯ ರಾಧಾಕೃಷ್ಣ ರೈ ಅವರಿಗೆ ಮತ್ತೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಕಾರ್ಯಕ್ರಮದ ಮುಖ್ಯ ಅಂಗ ನಮ್ಮ ನಾಯಕರಾಗಿರುವಂತಹ ಈ ಕಾರ್ಯಕ್ರಮದ ರೂವಾರಿಗಳು ಕಚೇರಿಯನ್ನು ಉದ್ಘಾಟನೆ ಮಾಡಿ ಹಿಂದವಿ ಕಾರ್ಯಾಲಯದ ಉದ್ಘಾಟನೆಯನ್ನು ಗೊಳಿಸಲಿಕ್ಕೆ ಎಲ್ಲರನ್ನ ಕರೆಸಿ ಆಮಂತ್ರಿಸಿರುವಂತಹ ನಮ್ಮೆಲ್ಲರ ನಾಯಕರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆರಾಧ್ಯ ಮೂರ್ತಿ ಪುತ್ತೂರು ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ
ಕಾರ್ಯಕರ್ತರ ಕಚೇರಿ ಹಿಂದವಿಯ ಲೋಕಾರ್ಪಣಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಕಾರ್ಯಕ್ರಮವನ್ನ ದೀಪ ಜ್ವಲನೆ ಮಾಡಿ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಪ್ರಾತಸ್ಮರಣೀಯರಾಗಿರುವಂತ ಮುಗಿರೋಡಿ ಬಾಲಕೃಷ್ಣ ರೈ ಅವರೇ, ಸಂಘಟನೆಯ ಮುಖಾಂತರ ಸಮಾಜಕ್ಕೆ ಶಕ್ತಿಯನ್ನ ಕೊಟ್ಟು ಆ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ನ ನೇತೃತ್ವವನ್ನು ವಹಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನ ಮಾಡ್ತಾ ಇರತಕ್ಕಂತ ಯುವಪರವರೇ, ಸಾಮಾಜಿಕ ಚಳುವಳಿಗಳಲ್ಲಿ ಸಕ್ರಿಯರಾಗಿ ಜೋಡಿಸಿಕೊಂಡು ಸಾಮಾಜಿಕ ಬದ್ಧತೆಯ ಜೊತೆಗೆ ಇಡೀ ಜಿಲ್ಲೆಯ ಜನಮಾನಸದಲ್ಲಿ ಹೆಸರನ್ನ ಗಳಿಸಿರತಕ್ಕಂತ ತುಂಗಪ್ಪ ಬಂಗೇರವರೇ, ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಸಹಕಾರಿ ಸಂಸ್ಥೆಗಳ ಮುಖಾಂತರ ಸಮಾಜಕ್ಕೆ ಶಕ್ತಿಯನ್ನ ತುಂಬುತ್ತಾ ಇರತಕ್ಕಂತಹ ಕೋಳ್ಪೆ ರಾಜಾರಾಮ್ ಶೆಟ್ರೆ, ಭಾರತೀಯ ಜನತಾ ಪಕ್ಷದ ಬೇರೆ ಬೇರೆ ಹುದ್ದೆಗಳನ್ನ ಅಲಂಕರಿಸಿ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳ ಜೊತೆಗೆ ಸಮಾಜದ ಜೊತೆಗೆ ಸಾಗಿ ಇವತ್ತು ಸಮಾಜಕ್ಕೆ ಮಾರ್ಗದರ್ಶನವನ್ನ ನೀಡ್ತಾ ಇರತಕ್ಕಂತಹ ಬೋಡಿಯಾರು ರಾಧಾಕೃಷ್ಣ ರೈ ಅವರೇ, ನ್ಯಾಯಾಲಯದ ಮುಖಾಂತರ ಕಾರ್ಯಕರ್ತರಿಗೆ ಕೇಸು ದಾಖಲಾಗಿರತಕ್ಕಂತಹ ಸಂದರ್ಭದಲ್ಲಿ ಉಚಿತವಾಗಿ ಆ ಸೇವೆಯನ್ನ ಮಾಡಿ ಒಬ್ಬ ನ್ಯಾಯವಾದಿ ಹೇಗಿರಬೇಕು ಅಂತಕ್ಕಂತಹ ಸಂದೇಶವನ್ನ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂತಹ ನಮ್ಮೆಲ್ಲರ ನ್ಯಾಯವಾದಿಗಳಾಗಿರ್ತಕ್ಕಂತಹ ನರಸಿಂಹ ಪ್ರಸಾದ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಮಹೇಂದ್ರ ವರ್ಮರವರೇ, ಈ ಕಟ್ಟಡದ ಮಾಲಕಿ, ಕಳೆದ 2-3 ವರ್ಷಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನ ತುಂಬುತ್ತಾ ಒಂದು ಮಾತೆ ಸಮಾಜದ ಜೊತೆಗೆ ಹೇಗಿರಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಾ ಯೋಗದ ಮುಖಾಂತರ ತನ್ನ ಹೆಸರನ್ನ ಸಮಾಜಕ್ಕೆ ಪ್ರಸರಿಸಿರತಕ್ಕಂತಹ ರಜತಾ ಭಟ್ ಅವರೇ, ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು, ಕ್ರಿಯಾಶೀಲ ನಾಯಕರು ಆಗಿರುವಂತಹ ರವಿಕುಮಾರ್ ರೈ ಅವರೇ, ಕೋಶಾಧಿಕಾರಿ ಆಗಿರುವಂತಹ ಗಣೇಶಣ್ಣನವರೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಚಂದಪ್ಪ ಮೂಲ್ಯರವರೇ, ಖಾನ ಈಶ್ವರ ಭಟ್ರೆ, ಸುಬ್ರಹ್ಮಣ್ಯ ಭಟ್ರೆ, ರಘುವಣ್ಣನವರೇ, ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಇವತ್ತು ಕಾರ್ಯಕರ್ತರ ಅಪೇಕ್ಷೆಗೆ ಅನುಗುಣವಾಗಿ ನಮ್ಮ ಕಚೇರಿಯನ್ನ ನವೀಕರಣ ಮಾಡಿ ಒಬ್ಬ ಕಾರ್ಯಕರ್ತನಿಗೆ ಸಮಾಜದಲ್ಲಿ ಶಕ್ತಿ ಮತ್ತು ಗೌರವ ಸಿಗಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಸುಮಾರು 5.5 ಲಕ್ಷ ರೂಪಾಯಿಯಲ್ಲಿ ಈ ನವೀಕರಣದ ಕೆಲಸ ಕಾರ್ಯಗಳು ನಡೆದಿದೆ. ಅದು ಯಾರಿಂದ ನಡೆದಿದೆ ಅನ್ನುವಂಥದ್ದನ್ನ ಪ್ರಶ್ನೆ ಬಂದಾಗ 1 ರೂಪಾಯಿ ನನ್ನ ಕೈಯಿಂದ ಈ ಕಚೇರಿಗೆ ವ್ಯಯ ಆಗಲಿಲ್ಲ. ಎಲ್ಲ ಕೆಲಸ ಕಾರ್ಯವನ್ನ ಕೂಡ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ತ್ಯಾಗ ಮನೋಭಾವದಿಂದ ನಿರ್ಮಾಣ ಮಾಡಿ ಇವತ್ತು ದೇವ ದುರ್ಲಭ ಅನ್ನತಕ್ಕಂಥ ಪದಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನ ತುಂಬಿರ್ತಕ್ಕಂಥ ವ್ಯವಸ್ಥೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ನಮ್ಮೆಲ್ಲರ ಯೋಚನೆಗಳು ಇದೆ. ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಗಳನ್ನ ಸಾಕಾರಗೊಳಿಸಬೇಕು, ಸನಾತನ ಧರ್ಮದ ಅನುಷ್ಠಾನದ ಮುಖಾಂತರ ಧರ್ಮ ಜಾಗೃತಿಯ ಕೆಲಸ ಆಗಬೇಕು, ಹಿಂದೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಕೂಡ ಸ್ವಾಭಿಮಾನದಿಂದ ಸಮಾಜದಲ್ಲಿ ತಲೆ ಎತ್ತಿ ಬದುಕತಕ್ಕಂತ ವಾತಾವರಣ ನಿರ್ಮಾಣ ಆಗಬೇಕು ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ ನಾವೆಲ್ಲ ಕಳೆದ 2.5 ವರ್ಷಗಳಿಂದ ಪರಿವಾರ ಸೇವಾ ಟ್ರಸ್ಟಿನ ಮುಖಾಂತರ ಸಮಾಜಮುಖಿ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಸುಮಾರು 32,80,000 ರೂಪಾಯಿಯನ್ನ 2.5 ವರ್ಷದ ಆ ಅವಧಿಯಲ್ಲಿ ಬೇರೆ ಬೇರೆ ಸಮಾಜದ ಕೆಲಸ ಕಾರ್ಯಗಳಿಗೆ ವಿನಿಯೋಗ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿದ್ದೇವೆ. ಅದು ಅಶಕ್ತರಿಗೆ ಮನೆಯನ್ನ ನಿರ್ಮಾಣ ಮಾಡತಕ್ಕಂತ ಪ್ರಯತ್ನ ಇರಬಹುದು, ಯಾರ ವಿದ್ಯಾಭ್ಯಾಸದಿಂದ ವಂಚಿತವಾಗಿರ್ತಕ್ಕಂತ ಮಕ್ಕಳಿಗೆ ಶಿಕ್ಷಣವನ್ನ ಕೊಡತಕ್ಕಂತಹ ವ್ಯವಸ್ಥೆ ಇರಬಹುದು, ಯಾವ ಈ ಸಮಾಜದ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂತಹ ವ್ಯವಸ್ಥೆಗೋಸ್ಕರ ಮಾಡತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮಗಳಿರಬಹುದು, ಉಚಿತವಾಗಿ ವೈದ್ಯಕೀಯ ಕ್ಯಾಂಪ್ ಅನ್ನ ಮಾಡಿ ಸಮಾಜದಲ್ಲಿ ಆರೋಗ್ಯವನ್ನ ವೃದ್ಧಿ ಮಾಡಬೇಕು ಮತ್ತು ಆರೋಗ್ಯವನ್ನ ಉಳಿಸಿಕೊಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಮಾಡತಕ್ಕಂತಹ ಕೆಲಸ ಕಾರ್ಯಗಳಿರಬಹುದು. ಅನೇಕ ಕೆಲಸ ಕಾರ್ಯಗಳ ಮುಖಾಂತರ ಹಿಂದೂ ಸಮಾಜದ ಜೊತೆಗೆ ನಾವೆಲ್ಲ ಇದ್ದೇವೆ. ಹಿಂದೂ ಸಮಾಜದ ನೋವು ನಮ್ಮ ನೋವು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ 2.5 ವರ್ಷಗಳ ಅವಧಿಯಲ್ಲಿ ಈ ಕ್ಷೇತ್ರದ ಎಲ್ಲರ ಸಹಕಾರದಿಂದ ಸಮಾಜಮುಖಿ ಕೆಲಸ ಕಾರ್ಯವನ್ನ ನಾವೆಲ್ಲ ಮಾಡಿದ್ದೇವೆ.
ಆ ರೀತಿಯ ಕಾರಣಕ್ಕೋಸ್ಕರ ಇವತ್ತು ನಾವು ಮಾಡತಕ್ಕಂತ ಎಲ್ಲ ಕೆಲಸ ಕಾರ್ಯ ಮತ್ತು ಕಾರ್ಯಕ್ರಮಗಳಲ್ಲಿ ಜನಸ್ತೋಮ ಬರುತ್ತೆ. ನೀವು ಕಾರ್ಯಕ್ರಮ ಮಾಡಿ ಅನ್ನತಕ್ಕಂತ ಆಶೀರ್ವಾದವನ್ನ ಈ ಕ್ಷೇತ್ರದ ಜನತೆ ಕೊಟ್ಟಿದ್ದಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಇವತ್ತು ನೂರಾರು ಸಂಗತಿಗಳ ನಡುವೆ ಧರ್ಮದ ವಿರುದ್ಧ ಇರತಕ್ಕಂತಹ ನೂರಾರು ಸವಾಲುಗಳು, ಧಾರ್ಮಿಕ ಆಚರಣೆಗಳನ್ನ ವಿರೋಧ ಮಾಡತಕ್ಕಂತಹ ವಿದ್ಯಮಾನಗಳು, ಈ ರಾಷ್ಟ್ರದ ಗೌರವವನ್ನ ಕುಗ್ಗಿಸ್ತಕ್ಕಂತ ನೂರಾರು ರಾಷ್ಟ್ರ ವಿರೋಧಿ ಚಟುವಟಿಕೆಗಳು, ಯಾವ ಸಂಸ್ಕೃತಿಯನ್ನ ಉಳಿಸ್ತಕ್ಕಂತ ತಾಯಂದಿರ ಮೇಲೆ ನಿರಂತರವಾಗಿ ನಡೆಯತಕ್ಕಂತಹ ಮತಾಂತರದಂತಹ ಲವ್ ಜಿಹಾದ್ನಂತಹ ಪ್ರಕರಣಗಳು, ಎಲ್ಲ ನೂರಾರು ಸವಾಲುಗಳನ್ನ ಈಗ ರಾಧಣ್ಣ ಹೇಳಿದಂತೆ ಸ್ವೀಕಾರ ಮಾಡಿ ಅದಕ್ಕೆ ಉತ್ತರವನ್ನ ಕೊಡ್ತೇವೆ ಅನ್ನತಕ್ಕಂತ ಸಂಕಲ್ಪವನ್ನ ಮಾಡಬೇಕಾಗಿರ್ತಕ್ಕಂತ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಅದಕ್ಕೋಸ್ಕರ ಇಡೀ ಸಮಾಜದ ಕಣ್ಣೀರನ್ನ ಒರೆಸತಕ್ಕಂತ ಕೆಲಸ ಕಾರ್ಯ ಪ್ರತಿಯೊಬ್ಬ ಕಾರ್ಯಕರ್ತನಿಂದ ಆಗಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ತುಂಗಪ್ಪ ಬಂಗೇರು ಹಾಕಿಕೊಟ್ಟಿರ್ತಕ್ಕಂತ ಸಾಮೂಹಿಕ ವಿವಾಹವನ್ನ ಕಳೆದ ಶ್ರೀನಿವಾಸೋತ್ಸವ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಉಲ್ಲೇಖವನ್ನ ಮಾಡಿದ್ರು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈ ವರ್ಷ 100 ವರ್ಷ ಆಗುತ್ತೆ. ಆ 100 ವರ್ಷದ ನೆನಪು ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿ ಉಳಿಬೇಕು. ಆ ರಾಷ್ಟ್ರೀಯ ಸ್ವಯಂ ಸೇವಕದ ಗೌರವ, ಸಂಘದ ಗೌರವವನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯತಕ್ಕಂತ ಮತ್ತು ಪ್ರತಿ ಮನೆಯಲ್ಲಿ ಕೂಡ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಶಿಕ್ಷಣವನ್ನ ಪಡೆದಾಗ ಆ ಜಗತ್ತಿಗೆ ನೇತೃತ್ವವನ್ನು ಕೊಡತಕ್ಕಂತ ಶಕ್ತಿ ಈ ದೇಶಕ್ಕೆ ಬರಬಹುದು ಮತ್ತು ಈ ರಾಷ್ಟ್ರದ ಗೌರವ ಹೆಚ್ಚಾಗಬಹುದು ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ ಇವತ್ತು ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕಾಗಿರತಕ್ಕಂತ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಇವತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಅನೇಕ ಕುಟುಂಬಗಳು ಮದುವೆಯನ್ನ ಮಾಡದೆ ಇವತ್ತು ಬೇರೆ ಬೇರೆ ಸಂಗತಿಗಳಲ್ಲಿ ನೋವುಗಳಲ್ಲಿ ಇರತಕ್ಕಂತಹ ಸೂಕ್ಷ್ಮತೆಯನ್ನ ನಾವೆಲ್ಲ ಅರಿತುಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಮಗೆ ಆಗಿರತಕ್ಕಂತಹ ಮದುವೆಯಂತೆ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಮದುವೆಯನ್ನ ನಾವು ಮಾಡಿದಾಗ ನಮ್ಮ ಬದುಕಿನ ಕೃತಾರ್ಥತೆಯನ್ನ ಅದರಲ್ಲಿ ಕಾಣಲಿಕ್ಕೆ ಸಾಧ್ಯ ಅನ್ನತಕ್ಕಂತ ಯೋಚನೆಯ ಅಡಿಯಲ್ಲಿ ಕಾರ್ಯಕ್ರಮ ಆಗಿದೆ ಹೊರತು ಇನ್ಯಾವುದೇ ಯೋಚನೆಗೋಸ್ಕರ ಅಲ್ಲ. ಆ ಹಿನ್ನೆಲೆಯಲ್ಲಿ ಈ ಬಾರಿಯ 100ನೇ ವರ್ಷದ ಕಾರ್ಯಕ್ರಮ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ ಆಗಬೇಕು. ಇಡೀ ದೇಶದಲ್ಲಿ ಚರ್ಚೆ ಮಾಡತಕ್ಕಂತ ಸಾಮೂಹಿಕವಾಗಿರ್ತಕ್ಕಂತ ವ್ಯವಸ್ಥೆಗೆ ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂತ ಆಶಯ ಜನಸಾಮಾನ್ಯನ ಮನಸ್ಸಿನಲ್ಲಿ ಬರಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಸಾಮೂಹಿಕ ಮದುವೆಯ ನಿರ್ಧಾರವನ್ನು ನಾವು ಮಾಡಿ ಸುಮಾರು 100 ಜೋಡಿಗಳಿಗೆ ಮದುವೆ ಮಾಡಬೇಕು ಅನ್ನತಕ್ಕಂತ ಯೋಚನೆಯನ್ನ ಮಾಡಿದ್ದೇವೆ. ಈಗಾಗಲೇ ತುಂಗಪ್ಪ ಮಂಗೇರವರು ಉಲ್ಲೇಖವನ್ನ ಮಾಡಿದ್ರು. ಭಾರಿ ಲಕ್ಷ ಖರ್ಚು ವ್ಯವಸ್ಥೆಗೆ ತಗಲ್ತದೆ ಅನ್ನತಕ್ಕಂತ ಮಾತನ್ನು ಉಲ್ಲೇಖ ಮಾಡಿದ್ರು. ತುಂಗಬಣ್ಣ ನಮಗೆಲ್ಲರಿಗೂ ವಿಶ್ವಾಸ ಇದೆ. ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಈ ಉಚಿತ ಸಾಮೂಹಿಕ ಮದುವೆಗೆ ಸುಮಾರು 1,30,00,000 ಖರ್ಚಿದೆ ಅನ್ನತಕ್ಕಂತ ಯೋಚನೆ ನಮ್ಮದಿದೆ. ಆದ್ರೆ ಆ 1,30,00,000 ನಮಗೆ ಸಣ್ಣ ವಿಷಯ. ಒಬ್ಬ ಕಾರ್ಯಕರ್ತ ಮನಸ್ಸು ಮಾಡಿದ್ರೆ ಯಾವುದನ್ನು ಕೂಡ ಮಾಡಬಹುದು ಅನ್ನೋದನ್ನ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಮಾಡಿರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾವುದೇ ಆರ್ಥಿಕ ವ್ಯವಸ್ಥೆಗಳಿಲ್ಲದೆ ಸಮಾಜದ ಜೊತೆಗೆ ಇರಬೇಕು ಅಂತಕ್ಕಂತ ಕಲ್ಪನೆಯ ಅಡಿಯಲ್ಲಿ ಸಮಾಜದ ಜೊತೆಗೆ ಜೋಡಿಸಿಕೊಂಡಾಗ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿರುವವರು ಪುತ್ತೂರಿನ ಮಹಾಜನತೆ ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಅದಕ್ಕೋಸ್ಕರ ಆ 2 ಕಾರ್ಯಕ್ರಮಗಳನ್ನು ಕೂಡ ಅದ್ಭುತವಾಗಿ ನಿರ್ವಹಿಸಿ ಆ ಒಂದು ಬಡತನದಲ್ಲಿರತಕ್ಕಂತ ಮತ್ತು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಮದುವೆಯನ್ನ ಮಾಡಿದಾಗ ಮಾತ್ರ ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಅವರ ಕಣ್ಣೀರನ್ನು ಒರೆಸತಕ್ಕಂತ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಮತ್ತು ಭಗವಂತನ ಆಶೀರ್ವಾದ ಕೂಡ ನಮಗೆಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಅಂತಕ್ಕಂತ ಯೋಚನೆ ಅಡಿಯಲ್ಲಿ ಈ ಕೆಲಸ ಕಾರ್ಯ ನಿರ್ವಹಿಸ್ತಾ ಇದ್ದೇವೆ. ಕಳೆದ ಶ್ರೀನಿವಾಸ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳ ಆಶಯದಂತೆ ಒಂದು ಗೋಶಾಲೆಯನ್ನ ಪುತ್ತೂರು ತಾಲೂಕಿನಲ್ಲಿ ಮಾಡಬೇಕು ಅಂತಕ್ಕಂತ ಅಪೇಕ್ಷೆ ಪೇಜಾವರ ಸ್ವಾಮೀಜಿಗಳು ಇತ್ತು. ನಾವು ಇವತ್ತು ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೇವೆ. AC ಅವರಿಗೆ ತಹಶೀಲ್ದಾರಿಗೆ ಕೊಟ್ಟಿದ್ದೇವೆ. ನಾವು ಜಾಗವನ್ನ ಕೂಡ ಗುರುತು ಮಾಡಿದ್ದೇವೆ. ಸರ್ಕಾರದ ಕಡೆಯಿಂದ ಆ ಜಾಗವನ್ನ ಗೋಶಾಲೆಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ರೆ 100ಕ್ಕೆ 100ರಷ್ಟು ನಾಳ್ದಿನ ಶ್ರೀನಿವಾಸ ಕಲ್ಯಾಣದ ಒಳಗಡೆ ಗೋಶಾಲೆಯನ್ನ ನಿರ್ಮಾಣ ಮಾಡಿ ಪೇಜಾವರ ಸ್ವಾಮೀಜಿಗಳ ಮುಖಾಂತರ ಅದನ್ನು ಕೂಡ ಲೋಕಾರ್ಪಣೆ ಮಾಡ್ಲಿಕ್ಕಿದ್ದೇವೆ ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಹಿರಿಯರಾಗಿರ್ತಕ್ಕಂತ ನೀವೆಲ್ಲರೂ ಒಂದಷ್ಟು ಸಹಕಾರ ಮತ್ತು ಆಶೀರ್ವಾದವನ್ನ ಕೊಟ್ಟಿದ್ದೀರಿ. ನನಗೆ ನನ್ನ ಮನಸ್ಸಿನಲ್ಲಿದೆ, ನಿಮ್ಮೆಲ್ಲರ ಆಶೀರ್ವಾದವೇ ನನಗೆ ಮುಂದಿನ ದಿವಸದಲ್ಲಿ ಶ್ರೀರಕ್ಷೆ ಆಗ್ತದೆ ಅನ್ನತಕ್ಕಂತ ಆಶಯ ಮತ್ತು ಯೋಚನೆ ನನ್ನ ಜೊತೆಗಿದೆ. ಆ ಹಿನ್ನೆಲೆಯಲ್ಲಿ ಹಿಂದವಿಯ
ಅನ್ನತಕ್ಕಂತ ಹೆಸರನ್ನಿಟ್ಟುಕೊಂಡು ಹಿಂದೂ ಸಮಾಜಕ್ಕೆ ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜದ ಮುಂದೆ ಇರತಕ್ಕಂತ ಯಾವುದೇ ಸವಾಲಿದ್ರು ಕೂಡ ಈ ಕಚೇರಿಯ ಮುಖಾಂತರ ಅದನ್ನ ಸ್ವೀಕಾರ ಮಾಡಿ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ಕೆಲಸ ಕಾರ್ಯವನ್ನ ನಾವು ಮಾಡ್ತೇವೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಚಟುವಟಿಕೆಗಳಲ್ಲಿಯೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಯಾವುದೇ ಅಪೇಕ್ಷೆಯನ್ನಿಲ್ಲದೆ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾ ಮುಂದಿನ ದಿವಸದಲ್ಲಿ ಸಮಾಜದ ಕಣ್ಣೀರನ್ನ ಒಳಿಸತಕ್ಕಂತ ಪ್ರಾಮಾಣಿಕ ಕೆಲಸ ಕಾರ್ಯವನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಡ್ತೇನೆ ಅನ್ನತಕ್ಕಂತ ಸಂಕಲ್ಪವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ತುರ್ತು ಸಂದರ್ಭದಲ್ಲಿ ನಮ್ಮ ಕಚೇರಿಯ ಇವತ್ತು ಲೋಕಾರ್ಪಣೆ ಆಗಿದೆ. ನಾಳೆಯಿಂದ ಮೌಢ್ಯ ಬರ್ತದೆ ಅನ್ನತಕ್ಕಂತಹ ಕಾರಣಕ್ಕೋಸ್ಕರ ನಿನ್ನೆ 10 ಗಂಟೆಗೆ ನಮ್ದು ನಿಶ್ಚಯ ಆಯ್ತು ರಾಧಣ್ಣ. ಎಲ್ರಿಗೂ ಕೂಡ ಹೇಳಲಿಕ್ಕೆ ನಮಗೆ ಆಗ್ಲಿಲ್ಲ. ಈ ಪುತ್ತೂರಿನ ಕ್ಷೇತ್ರದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂಗಳ ಆಶೀರ್ವಾದದಿಂದ ಮುಂದಿನ ದಿವಸದಲ್ಲಿ ಕೂಡ ಸಮಾಜಮುಖಿ ಚಿಂತನೆಯನ್ನ ಜೊತೆಗೆ ಕೆಲಸವನ್ನ ಮಾಡೋದಕ್ಕೆ ಆ ಭಗವಂತ ಶಕ್ತಿಯನ್ನು ಕೊಡ್ಲಿ. ಆ ತಾಯಿ ಭಾರತೀಯ ಆಶೀರ್ವಾದದಿಂದ ಇಡೀ ಹಿಂದೂ ಸಮಾಜ ಸುಖ, ಸಂತೋಷ, ನೆಮ್ಮದಿಯ ಜೊತೆಗೆ ಬದುಕತಕ್ಕಂತ ಕೆಲಸ ಕಾರ್ಯಗಳು ಆಗ್ಲಿ ಅಂತಕ್ಕಂತ ಆಶಯದ ಜೊತೆಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಶಕ್ತಿಯನ್ನ ತುಂಬಿರ್ತಕ್ಕಂತ ನಿಮಗೆಲ್ಲರಿಗೂ ಮತ್ತೆ ನಾನು ಚಿರಋಣಿ. ನಿಮ್ಮ ಯಾವ ಸಲಹೆಗಳು, ನಿಮ್ಮ ಸೂಚನೆಗಳು ಯಾವುದಿದೆ ಅವೆಲ್ಲವನ್ನ 100% ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ತೇನೆ ಅನ್ನತಕ್ಕಂತ ವಿಶ್ವಾಸದ ಜೊತೆಗೆ ಮತ್ತೆ ತಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ, ಕಳೆದ ಅನೇಕ ದಿವಸಗಳಿಂದ ಈ ಕಚೇರಿಯ ಕೆಲಸ ಕಾರ್ಯಗಳಿಗೆ ರಾತ್ರಿ ಹಗಲು ದುಡಿದಿರ್ತಕ್ಕಂತ ನೂರಾರು ಕಾರ್ಯಕರ್ತರಿದ್ದಾರೆ. ತಮ್ಮ ಮನೆ ಇದು ಅನ್ನತಕ್ಕಂತ ರೀತಿಯಲ್ಲಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಕಳೆದ 2.5 ವರ್ಷಗಳಲ್ಲಿ ಟ್ರಸ್ಟಿನ ಒಬ್ಬ ಕಾರ್ಯಕರ್ತ ನನ್ನ ಜವಾಬ್ದಾರಿ ಅನ್ನತಕ್ಕಂತ ರೀತಿಯಲ್ಲಿ ಕೆಲಸ ನಿರ್ವಹಿಸಿರತಕ್ಕಂತ ಪರಿಣಾಮದಿಂದ ಇವತ್ತು ಸಮಾಜದಲ್ಲಿ ನಮ್ಗೆಲ್ಲರಿಗೂ ಗೌರವ ಪ್ರಾಪ್ತಿಯಾಗಿದೆ. ಈ ಗೌರವವನ್ನ ಉಳಿಸತಕ್ಕಂತ ಶಕ್ತಿ ಮುಂದಿನ ದಿವಸದಲ್ಲಿ ಕೂಡ ನಮ್ಗೆಲ್ಲರಿಗೂ ಆಗ ಭಗವಂತ ಕೊಡ್ಲಿ. ಸಮಾಜಮುಖಿ ಚಿಂತನೆಯ ಜೊತೆಗೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ತುಂಬತಕ್ಕಂತ ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅನ್ನತಕ್ಕಂತ ಆಶಯದ ಜೊತೆಗೆ ಈ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನ ಕೊಟ್ಟಿರ್ತಕ್ಕಂತ, ಈ ಕೆಲಸ ಕಾರ್ಯವನ್ನ ನಿರ್ವಹಿಸಿರತಕ್ಕಂತ ನಮಗೆಲ್ಲರಿಗೂ ಆಶೀರ್ವಾದವನ್ನ ಮಾಡಿರ್ತಕ್ಕಂತ ಎಲ್ಲ ದಾನಿಗಳು, ದೇವ ದುರ್ಲಭ ಕಾರ್ಯಕರ್ತರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ, ಮುಂದಿನ ದಿವಸದಲ್ಲಿ ನಿಮಗೋಸ್ಕರ ಈ ಕಾರ್ಯಾಲಯ ಇರುತ್ತೆ. ಇದು ಯಾವುದೇ ವ್ಯಕ್ತಿ ಅಥವಾ ಸಂಘಟನೆಯ ಕಾರ್ಯಾಲಯ ಅಲ್ಲ, ಕಾರ್ಯಕರ್ತರ ಕಾರ್ಯಾಲಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಇಡೀ ಸಮಾಜಕ್ಕೆ ಈ ಕಾರ್ಯಾಲಯ ಯಾವತ್ತೂ ಕೂಡ ತೆರೆದಿರುತ್ತದೆ. ನಿಮ್ಮ ಕಷ್ಟ, ಸುಖ, ಸಂತೋಷ ಎಲ್ಲವೂ ಕೂಡ ನಮ್ಮ ಕಷ್ಟ, ಸುಖ, ಸಂತೋಷ ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗೆ, ಸಮಾಜದ ಜೊತೆಗೆ ಇದ್ದೇವೆ ಅನ್ನತಕ್ಕಂತ ಮಾತುಗಳ ಜೊತೆಗೆ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ದೇವದುರ್ಲಭ ಕಾರ್ಯಕರ್ತರ ಏಳಿಗೆಗಾಗಿ ಉದ್ಘಾಟನೆಗೊಂಡಿರುವಂತಹ ಈ ಹಿಂದವಿ ಕಾರ್ಯಾಲಯ, ಇದು ಕಾರ್ಯಕರ್ತರ ಕಾರ್ಯಾಲಯ. ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನಿಂದ ಕಳೆದ 3 ವರ್ಷಗಳಿಂದ ನಡೆದಂತ ಎಲ್ಲ ಕಾರ್ಯಕ್ರಮಗಳ ರೂಪುರೇಷೆಗಳು ಮತ್ತು ಎಲ್ಲ ಕಾರ್ಯಕ್ರಮಗಳ ಯೋಜನೆಗಳನ್ನ ಮನದಟ್ಟಾಗುವ ರೀತಿಯಲ್ಲಿ ತಿಳಿಸಿ ನಮ್ಮೆಲ್ಲರ ನಾಯಕರಾಗಿ, ಕಾರ್ಯಕರ್ತರ ನಾಯಕರಾಗಿ ನಮ್ಮ ಜೊತೆ ಇದ್ದುಕೊಂಡು ಹಿತನುಡಿಗಳನ್ನಾಡಿರುವಂತಹ ನಮ್ಮ ನಾಯಕರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಈ ಕಾರ್ಯಾಲಯಕ್ಕೆ ಸಹಕಾರ ನೀಡಿದವರನ್ನ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ. ಕೇವಲ 5 ನಿಮಿಷದಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಪುತ್ತಿಲ ಪರಿವಾರದ ನವೀಕರಣದಲ್ಲಿ ಕಾರ್ಯಕರ್ತರ ನಾಯಕನ ಏಳಿಗೆಗಾಗಿ ಫಲಾಪೇಕ್ಷೆ ಇಲ್ಲದೆ ತನ್ನನ್ನು ತಾನು ತೊಡಗಿಸಿಕೊಂಡವರಿಗೆ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ವತಿಯಿಂದ ಒಂದು ಗೌರವಾರ್ಪಣೆ. ಬಂದಿರುವ, ನಾನು ಕರೆದ ಹೆಸರಿನವರು ಯಾರಾದರೂ ಬಂದಿದ್ರೆ ದಯವಿಟ್ಟು ಅರುಣನ ಹತ್ರ ಬಂದು ಒಂದು ಶಾಲನ್ನ ಗೌರವಾರ್ಪಣೆಗಾಗಿ ಸ್ವೀಕರಿಸಬೇಕು. ಗಣೇಶ್ ಮುಕ್ರಂಪಾಡಿ, ಗಿರೀಶ್ ಆನಡ್ಕ, ರಾಧಾಕೃಷ್ಣ ಪುತ್ತಿಲ, ಹರೀಶ್ ಪುತ್ತಿಲ, ಅನಂತಕೃಷ್ಣ ಕಾರ್ಯಾಲಯಕ್ಕೆ ಟೈಲ್ಸ್ ಅನ್ನ ಅಳವಡಿಸಿದವರು, ಐಕಾನಿಕ್ ಟೈಲ್ಸ್ ಸಂಸ್ಥೆಯ ಮಾಲಕರು ಟೈಲ್ಸ್ ಅನ್ನು ಒದಗಿಸಿದವರು. ಯಾರಾದ್ರೂ ಹೇಳಿದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ. ಕಾರ್ಯಾಲಯದ ಶಟ್ಟರ್ ಕೆಲಸ ನಿರ್ವಹಿಸಿದ ಶ್ರೀ ಸುರೇಶ್ ಕೋಡಿಪಾಡಿ ಅವರು, ಕಟ್ಟಡಕ್ಕೆ ಸುಣ್ಣ ಬಣ್ಣ ಒದಗಿಸಿದ ನಿಪ್ಪಾನ್ ಪೇಂಟ್ ನ ಪದ್ಮನಾಭರವರು, ಪ್ರಶಾಂತ ಎಂಟರ್ಪ್ರೈಸಸ್ ನ ಮಾಲಕರಾದ ಶ್ರೀ ಪ್ರಶಾಂತ್ ಶೆಣಿ ಅವರು, ಕಾರ್ಯಾಲಯದ ಮುಂಭಾಗಕ್ಕೆ ಇಂಟರ್ಲಾಕ್ ಅಳವಡಿಸಿದ ಶ್ರೀ ರಾಜು ಶೆಟ್ಟಿ ಸಾಯಿಲಕ್ಷ್ಮಿ ಇಂಟರ್ಲಾಕ್ ರವರು, ಕಚೇರಿಗೆ ವಾಟರ್ ಪ್ಯೂರಿಫೈರ್ ಅನ್ನು ಕೊಟ್ಟಂತಹ ವಿಟ್ಲ ಪುತ್ತಿಲ ಪರಿವಾರದ ಸೇವಾ ಘಟಕದ ಅಧ್ಯಕ್ಷ ಪದಾಧಿಕಾರಿಗಳು, ಟ್ರಸ್ಟ್ನ ಕಚೇರಿಗೆ ಕಿಟಕಿ ಬಾಗಿಲುಗಳು ಮತ್ತು ಕರ್ಟನ್ ಒದಗಿಸಿದ ಶ್ರೀಮಾತಾ ಇಂಟೀರಿಯರ್ಸ್ ನ ಶ್ರೀ ಉಮೇಶ್ ಕೋಡಿಬೈಲ್ರವರು, ಕಚೇರಿಗೆ ಇಂಟರ್ನೆಟ್ ಒದಗಿಸಿದ ಶ್ರೀ ರಾಜೇಶ್ ಅನಂತಾಡಿ ಅವರು, ಕಚೇರಿಗೆ ಟಿವಿ ಒದಗಿಸಿದ ಶ್ರೀ ಶ್ರೀಕಾಂತಾಚಾರ್ಯಂದರ್ ಅವರು, ಕಚೇರಿಗೆ ಚೇರ್ ಒದಗಿಸಿದ ಮಂಜುನಾಥ್ ಫರ್ನಿಚರ್ಸ್ ನ ಮಾಲಕರಾದ ಮಂಜುನಾಥ್ ವಿಟ್ಲರ್ ಅವರು,
ಕಚೇರಿಗೆ ಫ್ಯಾನ್ ಒದಗಿಸಿದ ಶ್ರೀಕೃಷ್ಣ ಎಲೆಕ್ಟ್ರಿಕಲ್ ಮಾಲಕರು, ಕಟ್ಟಡದ ವೈರಿಂಗ್ ವ್ಯವಸ್ಥೆಯನ್ನ ಮಾಡಿಕೊಟ್ಟ ಜೀವನ್ ರವರು, ಕಚೇರಿಗೆ ಕೇಬಲ್ ನೆಟ್ವರ್ಕ್ ಒದಗಿಸಿದ ಅಶ್ವಥ್ ರವರು, ಕಚೇರಿಗೆ ಇವತ್ತಿನ ಈ ಅಲಂಕಾರವನ್ನ ಮಾಡಿದಂತ ಹರೀಶ್ ಉಲ್ಲಾತಿ ಫ್ಲವರ್ಸ್ನವರು, ಕಾರ್ಯಾಲಯದ ನವೀಕರಣಕ್ಕೆ ಸಿಮೆಂಟ್ ಒದಗಿಸಿದ ಸಚಿನ್ ಟ್ರೇಡಿಂಗ್ ನ ಮಾಲಕರು ಮಂಜುನಾಥ್ ನಾಯಕ್ ರವರು, ನವೀಕರಣಕ್ಕೆ ಕೆಂಪು ಕಲ್ಲು ಒದಗಿಸಿದ ಶ್ರೀ ಚರಣ್ ಈಶ್ವರ ಮಂಗಲರವರು, ನವೀಕರಣಕ್ಕೆ ಮರಳು ಒದಗಿಸಿದ ಬಾಲಕೃಷ್ಣ ಕೊರೆಮಜಲ್ ರವರು, ಕಚೇರಿಗೆ ಎಸಿ ಒದಗಿಸಿದ ಶ್ರೀ ಶ್ಯಾಮ್ ಭಟ್ ರವರು. ಒಟ್ಟಾರೆ ಈ ಕಾರ್ಯಾಲಯದ ನವೀಕರಣಕ್ಕೆ ಎಲ್ಲ ವ್ಯವಸ್ಥೆಗಳಿಗೆ ಇನ್ನುಳಿದ ಖರ್ಚು ವೆಚ್ಚಗಳನ್ನ ಮತ್ತು ಕಳೆದ 2 ತಿಂಗಳಿಂದ ಹಗಲಿರುಳು ದುಡಿದವರು, ವಿಶೇಷವಾಗಿ 4-5 ಜನ ಒಟ್ಟು ಸೇರಿ ಪ್ರಾರಂಭಿಸಿದ ಒಂದು ನಮ್ಮ ಸಂಸ್ಥೆ ಪರ್ಲ್ ಸಿಟಿ ವೆಂಚರ್ಸ್ ಗ್ರೂಪ್ ನ ಎಲ್ಲ ಪದಾಧಿಕಾರಿಗಳು, ಹೆಸರು ಹೇಳಿಕೋದ್ರೆ ಮನೀಶ್ ಇರ್ಬೋದು, ಮಹಾಬಲ ಇರ್ಬೋದು, ಆಮೇಲೆ ಪ್ರಾಣೇಶ್ ಅಣ್ಣ ಇರ್ಬೋದು, ಅನೇಕ ಜನರಿದ್ದಾರೆ. ದಯನ್ನ, ವಿಶೇಷವಾಗಿ ದಯಣ್ಣನ ಮುಂದಾಳತ್ವದಲ್ಲಿ ಈ ಪರ್ಲ್ ಸಿಟಿ ಗ್ರೂಪ್ಸ್ ವೆಂಚರ್ಸ್ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟವರು ಮತ್ತು ಮುಂದಾಳತ್ವ ವಹಿಸಿಕೊಂಡವರು. ಇದರಲ್ಲಿ ಯಾರಾದ್ರೂ ಒಬ್ರು ಬಂದು ಶಾಲು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು. ವಿಶೇಷವಾದ ಒಂದು ಗೌರವಾರ್ಪಣೆ ನಮ್ಮ ಪ್ರಾಣೇಶಣ್ಣನಿಗೆ. ಅವರ ಈ ತಂಡ ಹಗಲಿಗಳು ಎಷ್ಟೇ ಕಾರ್ಯಕರ್ತರು ಸಹಕಾರ ನೀಡಿದ್ರು ಮುಂದೆ ನಿಂತು ಮಾಡಿಸುವಂತ ಜವಾಬ್ದಾರಿ ಪ್ರಾಣೇಶಣ್ಣ ಮತ್ತು ಮನೀಶ್ ಅಣ್ಣ ಅವರದು. ಮನೀಶ್ ಅವರು ಕೂಡ ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ದಯಣ್ಣ ಕೂಡ ವೇದಿಕೆಗೆ ಬಂದು ಅರುಣಣ್ಣ ಹತ್ರ ಒಂದು ಗೌರವಾರ್ಪಣೆಯನ್ನ ಪಡೆದುಕೊಳ್ಬೇಕು. ಮಹಾಬಲರವರು ಈ ಕಾರ್ಯಕ್ರಮದಲ್ಲಿ ಆ ವೆಂಚರ್ಸ್ ನಲ್ಲಿ ಕೆಲಸ ಮಾಡ್ತಿರುವ ಎಲ್ಲ ಕಾರ್ಯಕರ್ತರಿಗೆ ಕೂಡ ಒಂದೇ ಮಾತಿನಲ್ಲಿ ಅರುಣನ ಮುಖಾಂತರ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ನಮಗೆ ಸ್ಟಿಕ್ಕರಿಂಗ್ ಅನ್ನು ಒದಗಿಸಿದವರು, ಈ ಕಟ್ಟಡದಲ್ಲಿ ಕೆಲಸ ಮಾಡ್ತಿರುವ ಚಾಂದ್ ಸ್ಟಿಕ್ಕರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಚಿತ್ತಾರ ಡಿಸೈನರ್ ಅವರು ವಿಶೇಷವಾದ ಈ ಒಂದು ಕಾರ್ಯಾಲಯ ಹಿಂದವಿಯನ್ನ ಉದ್ಘಾಟನೆ ಮಾಡಲು ಮತ್ತು ಈ ಕಾರ್ಯಾಲಯದ ನವೀಕರಣಕ್ಕೆ ಸಹಕಾರ ನೀಡಿದ ಎಲ್ಲ ಕಾರ್ಯಕರ್ತ ದೇವದುರ್ಲಭ ಬಂಧುಗಳನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ. ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಅತ್ಯಂತ ಸುಂದರವಾದ ಕಾರ್ಯಾಲಯವನ್ನ ಲೋಕಾರ್ಪಣೆ ಮಾಡಿರುವಂತಹ ನಮ್ಮೆಲ್ಲರ ಹಿರಿಯರಾಗಿರುವಂತಹ ಶ್ರೀಯುತ ಬಾಲಕೃಷ್ಣ ರೈ ಮುಗಿರೋಡಿರವರಿಗೆ ಸೇರಿರುವಂತಹ ಎಲ್ಲ ಪದಾಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ವಿಶೇಷವಾಗಿ ಗೌರವಾರ್ಪಣೆ ಮಾಡಬೇಕಾಗಿರುವಂತದ್ದು ನಾವು 3 ವರ್ಷಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಜಾಗವನ್ನು ಒದಗಿಸಿಕೊಟ್ಟವರು ಮತ್ತೆ ಯಾವುದೇ ಒಂದು ರೂಪಾಯಿ ತೆಗೆದುಕೊಳ್ಳದೆ ಎಲ್ಲ ಸಭಾ ಕಾರ್ಯಕ್ರಮ ಇರ್ಬೋದು, ಎಲ್ಲ ವೈದಿಕ ಧಾರ್ಮಿಕ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಸ್ಥಳಾವಕಾಶ ಒದಗಿಸಿಕೊಟ್ಟವರು ಕಟ್ಟಡದ ಮಾಲಕರಾಗಿರುವಂತಹ ಗಿರೀಶ್ ರಜತಾ ಭಟ್ರವರು. ಇವರನ್ನು ಕೂಡ ಅರುಣಣ್ಣ ಶಾಲು ಹಾಕಿ ಗೌರವಿಸಬೇಕು. ತಮ್ಮ ಈ ಸಹಕಾರದಿಂದ ಈ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಇಷ್ಟೊಂದು ಎತ್ತರಕ್ಕೆ ಬೆಳೆಯಲಿಕ್ಕೆ ಮತ್ತು ಈ ಜಾಗದಲ್ಲಿ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ನೀಡಲಿಕ್ಕೆ ಪ್ರೇರಣೆಯಾಗಿದೆ. ಕಾರ್ಯಕರ್ತರಾಗಿದ್ದರೆ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಕಾರ್ಯಾಲಯವನ್ನು ಉದ್ಘಾಟಿಸಿರುವವರು ನಮ್ಮೆಲ್ಲರ ಹಿರಿಯರಾಗಿರುವಂತಹ ಪೂವಪ್ಪ ಸರ್ ಅವರು. ಸರ್, ತಮಗೆ ಕೂಡ ಸೇರಿರುವ ಎಲ್ಲ ಪದಾಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಸಾಮೂಹಿಕ ವಿವಾಹದ ಮಾಂಗಲ್ಯಂ ಕಾರ್ಯಾಲಯವನ್ನು ಉದ್ಘಾಟಿಸಿರುವವರು ಶ್ರೀ ತುಂಗಪ್ಪ ಬಂಗೇರ್ ಅವರು. ಸರ್, ತಮಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ವೆಲ್ಡಿಂಗ್ ಶಟ್ಟರ್ ಮತ್ತು ವೆಲ್ಡಿಂಗ್ ಕೆಲಸ ಮಾಡಿದಂತಹ ಪ್ರಕಾಶ್ ಕೋಡಿಪಾಡಿ ಮತ್ತು ಸುರೇಶ್ ರವರು ಇದ್ರೆ ದಯವಿಟ್ಟು ವೇದಿಕೆ ಬಂದು ಅರುಣಣ್ಣನ ಹತ್ರ ಪ್ರಕಾಶ್ ಅಣ್ಣ ಅವರು ಬಂದು ಸದಾ ನಮ್ಮ ಪುತ್ತಿಲ ಪರಿವಾರದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತು ಸಹಕಾರವನ್ನು ನೀಡುತ್ತಿರುವ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾದ ಶ್ರೀಯುತ ಪ್ರಕಾಶ್ ಅಣ್ಣನವರಿಗೆ ಮತ್ತೆ ಅರುಣಣ್ಣ ಅವರಿಂದ ಒಂದು ಗೌರವಾರ್ಪಣೆ. ಈ ಸಭಾ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿರುವವರು ರಾಜಾರಾಮ್ ಶೆಟ್ಟಿ ಕೊಲ್ಪೆ, ತಮಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜೊತೆ ವಿಟ್ಲದ ವಿಘ್ನೇಶ್ವರ ಹಾರ್ಡ್ವೇರ್ ನ ಮಾಲಕರಾಗಿರುವಂತಹ ವಿಘ್ನೇಶ್ ರವರಿದ್ದಾರೆ, ನಮ್ಮ ಪುತ್ತಿಲ ಪರಿವಾರದ ವೀರಾಜ್ ರವರಿದ್ದಾರೆ. ಅವರಿಗೆ ಅರುಣಣ್ಣನವರು ಶಾಲು ಹಾಕಿ ಗೌರವಿಸಬೇಕು. ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಆರ್ಥಿಕ ಸಹಕಾರ, ಧಾರ್ಮಿಕ ಇರ್ಬೋದು, ವೈದ್ಯಕೀಯ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಿಗೆ ಆರ್ಥಿಕ ಸಹಕಾರವನ್ನು ನೀಡಿರುವ ವೀರಾಜ್ ಅವರಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ವೇದಿಕೆಯಲ್ಲಿ ಗೌರವ ಉಪಸ್ಥಿತರಿರುವವರು ನ್ಯಾಯವಾದಿಗಳಾಗಿರುವಂತಹ ನರಸಿಂಹ ಪ್ರಸಾದ್ ಅವರು. ಸರ್, ತಮಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಜಿಲ್ಲಾ ಉಪಾಧ್ಯಕ್ಷರು ಬುಡಿಯ ರಾಧಾಕೃಷ್ಣ ರೈ ಸರ್, ತಮಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಜೊತೆ ವೇದಿಕೆಯಲ್ಲಿರುವವರು ಕಟ್ಟಡದ ಮಾಲಕಿಯಾಗಿರುವಂತಹ ರಜತಾ ಭಟ್ ಅವರು. ಮೇಡಮ್, ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ನ ಗೌರವಾನ್ವಿತ ಅಧ್ಯಕ್ಷರು ಶ್ರೀಯುತ ಮಹೇಂದ್ರ ವರ್ಮಾ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕೋಶಾಧಿಕಾರಿ ಗಣೇಶ್ ಭಟ್ ಮಕರಂದರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ನಮ್ಮೆಲ್ಲರ ನಾಯಕರಾಗಿರುವಂತಹ ಶ್ರೀಯುತ ಪುತ್ತಿಲ ಪರಿವಾರದ ಸಂಚಾಲಕರು, ನಮ್ಮೆಲ್ಲರ ನಾಯಕರು ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು, ನೀಟ್
ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ ಎಚ್ಇಪಿಎಸ್. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.